Hello everyone, welcome to ಕಾಗ್ ಅಕಾಡೆಮಿ. ಇವತ್ತು ನಾವು ಡೇಟಾ ಅನಾಲಿಟಿಕ್ಸ್ದು ಬೇಸಿಕ್ ಇಂಟ್ರೊಡಕ್ಷನ್ನ ನೋಡ್ತೀರಿ. ಈ ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ಏನೇನು ಕವರ್ ಆಗುತ್ತಪ್ಪ ಅಂತ ಅಂದರೆ, ಫಸ್ಟು ವಾಟ್ ಈಸ್ ಡೇಟಾ, ಟೈಪ್ಸ್ ಆಫ್ ಡೇಟಾ ಏನೇನು, ಡೇಟಾ ಅನಾಲಿಟಿಕ್ಸ್ ಲೈಫ್ ಸೈಕಲ್, ಟೈಪ್ಸ್ ಆಫ್ ಡೇಟಾ ಅನಾಲಿಟಿಕ್ಸ್ ಟೂಲ್ಸ್, ಟೆಕ್ಸ್ಟ್ ಅನಾಲಿಸಿಸ್ ಅಂದರೆ ಏನು, ವೆಬ್ ಅನಾಲಿಸಿಸ್ ಅಂದರೆ ಏನು, ಮತ್ತು ಅಪ್ಲಿಕೇಶನ್ಸ್ ಆಫ್ ಡೇಟಾ ಅನಾಲಿಟಿಕ್ಸ್. ಈ ಎಲ್ಲ ಟಾಪಿಕ್ನ ನಾವು ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡ್ತೀರಿ. ಆ್ಯಂಡ್ ನಮ್ಮ ಪಾಯಿಂಟ್ ಏನಿರುತ್ತೆ ಅಂತಂದರೆ, ತುಂಬ ಶಾರ್ಟ್ ಆಗಿ ಆ್ಯಂಡ್ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡೋದು ನಮ್ಮ ಮೋಟಿವ್ ಆಗಿರುತ್ತೆ. ಸೊ ಫಸ್ಟ್ ಟಾಪಿಕ್ ಬಂದ್ಬಿಟ್ಟು ವಾಟ್ ಈಸ್ ಡೇಟಾ ಅಂತ. ಡೇಟಾ ರೆಪ್ರೆಸೆಂಟ್ ರಾ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಕಲೆಕ್ಟೆಡ್ ಫ್ರಮ್ ವೇರಿಯಸ್ ಸೋರ್ಸ್ ಸರ್ವಿಂಗ್ ಆಸ್ ದ ಫೌಂಡೇಶನಲ್ ಬಿಲ್ಡಿಂಗ್ ಬ್ಲಾಕ್ಸ್ ಫಾರ್ ಜನರೇಟಿಂಗ್ ಮೀನಿಂಗ್ಫುಲ್ ಇನ್ಸೈಟ್ ಅಂತ. ಸೊ ಡೇಟಾ ಅಂದರೆ ಅದು ಒಂದು ರಾ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಆಗಿರುತ್ತೆ. ಅದನ್ನ ವೇರಿಯಸ್ ಸೋರ್ಸಸ್ಸಿಂದ ನಾವು ಕಲೆಕ್ಟ್ ಮಾಡ್ತೀರಿ. ಆ್ಯಂಡ್ ಏನಕ್ಕೆ ಕಲೆಕ್ಟ್ ಮಾಡ್ತೀರಿ ಅಂತಂದರೆ, ಅದರಿಂದ ಒಂದು ಮೀನಿಂಗ್ಫುಲ್ ಇನ್ಫಾರ್ಮೇಷನ್ನ ತೆಗಿಯೋಕ್ಕೆ ಅಂತ. ಇನ್ಸೈಟ್ ಅಂತ ಅಂದರೆ ಇನ್ಫಾರ್ಮೇಷನ್, ಯೂಸ್ಫುಲ್ ಇನ್ಫಾರ್ಮೇಷನ್ ಅಂತ. ಇದಕ್ಕೆ ಎಕ್ಸಾಂಪಲ್ಸ್ ನೋಡೋದಾದರೆ, ಫಸ್ಟ್ ಬಂದ್ಬಿಟ್ಟು ಕಸ್ಟಮರ್ ಪರ್ಚೇಸ್ ರೆಕಾರ್ಡ್ಸ್. ಕಸ್ಟಮರ್ ಪರ್ಚೇಸ್ ರೆಕಾರ್ಡ್ ಯಾವ ಥರ ನಾವು ಡೇಟಾ ಆಗಿ ಯೂಸ್ ಮಾಡ್ಕೋಬೋದು ಆ್ಯಂಡ್ ಅದರಿಂದ ಏನು ಮೀನಿಂಗ್ಫುಲ್ ಇನ್ಫಾರ್ಮೇಷನ್ನ ತೆಗಿಬೋದು ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ಡಿಮಾರ್ಟಲ್ಲಿ ವರ್ಕ್ ಮಾಡುವಂಥವ್ರೊಬ್ಬರು ಡೇಟಾ ಅನಾಲಿಟಿಕ್ಸು ಕಸ್ಟಮರ್ದು ಪರ್ಚೇಸ್ ರೆಕಾರ್ಡ್ನ ತೆಗಿತಾರೆ. ಆ್ಯಂಡ್ ಅದರಲ್ಲಿ ಅವರಿಗೆ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ. ಏನು ಇನ್ಫಾರ್ಮೇಷನ್ ಅಂತ ಅಂದರೆ, ಮಿಲ್ಕ್ ತಗೊಳ್ಳೋರು ಎಲ್ಲರೂ ಕೂಡ ಬ್ರೆಡ್ನ ತಗೋತವ್ರೆ ಅಂತ. ಸೊ ಒಬ್ಬರು ಪರ್ಚೇಸ್ ಹಿಸ್ಟ್ರಿಯಲ್ಲಿ ಮಿಲ್ಕ್ ಮತ್ತು ಬ್ರೆಡ್ಡು ಕಾಮನ್ ಆಗಿ ಐತಿ ಅಂತ ತುಂಬ ಜನದ ಇದರಲ್ಲಿ. ಸೊ ಅವಾಗ ಅವ್ರು ಏನು ಮಾಡ್ತಾರೆ, ಅದನ್ನ ಅವರು ಬಿಸ್ನೆಸ್ಸಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ. ಯಾವ ಥರ ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ ಅಂದರೆ, ಮಿಲ್ಕ್ ಸೆಕ್ಷನ್ ಎಲ್ಲಿರುತ್ತೋ ಅದ್ರ ಪಕ್ಕದಲ್ಲೇ ಬ್ರೆಡ್ ಸೆಕ್ಷನ್ನ ಕೂಡ ಇಡ್ತಾರೆ. ಸೊ ದಟ್ ಕಸ್ಟಮರ್ಸ್ ಯಾರಿಗೆ ಬ್ರೆಡ್ ತಗೋಬೇಕಂತ ಮೈಂಡಲ್ಲಿ ಇದ್ದಿಲ್ಲ, ಅವರು ಕೂಡ ಬ್ರೆಡ್ನ ತಗೊಳ್ಳಿ ಅಂತ. ಸೊ ಈ ಥರ ಡೇಟಾ ವರ್ಕ್ ಆಗುತ್ತೆ ಬಿಸ್ನೆಸ್ಸಲ್ಲಿ. ನೆಕ್ಸ್ಟ್ ಏನು ಎಕ್ಸಾಂಪಲ್ ಐತೆ, ಸೋಷಿಯಲ್ ಮೀಡಿಯಾ ಆಕ್ಟಿವಿಟೀಸ್. ಸೋಷಿಯಲ್ ಮೀಡಿಯಾ ಆಕ್ಟಿವಿಟೀಸ್ ನಮ್ಗೆ ಗೊತ್ತು. ಇನ್ನು ನೆಕ್ಸ್ಟ್ ಎಕ್ಸಾಂಪಲ್ ಬಂದ್ಬಿಟ್ಟು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸು. ಬ್ಯಾಂಕ್ ಅವ್ರು ಏನು ಮಾಡ್ತಾರೆ, ಎಲ್ಲಾರ್ದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಏನಿರುತ್ತೆ ಅದನ್ನ ಚೆಕ್ ಮಾಡ್ತಿರುತ್ತೆ. ಏನಾದರೂ ರಿಸ್ಕ್ ಐತಾ, ಇಲ್ಲ ಎಲ್ಲಾದರೂ ಒಂದು ಸಸ್ಪಿಷಿಯಸ್ ಆಕ್ಟಿವಿಟೀಸ್ ಏನಾದ್ರು ನಡೀತೈತಾ ಯಾರ್ದಾದ್ರೂ ಅಕೌಂಟಲ್ಲಿ. ಈ ಥರ ಡೇಟಾ ತುಂಬ ಯೂಸ್ಫುಲ್ ಆಗಿರುತ್ತೆ. ನೆಕ್ಸ್ಟ್ ನಮ್ಮದು ಟಾಪಿಕ್ ಬಂದ್ಬಿಟ್ಟು ಟೈಪ್ಸ್ ಆಫ್ ಡೇಟಾ ಅಂತ. ಟೈಪ್ಸ್ ಆಫ್ ಡೇಟಾದಲ್ಲಿ ಟೋಟಲ್ 8 ಟೈಪ್ಸ್ ಐತೆ. ಅದರಲ್ಲಿ ಫಸ್ಟ್ ಟೈಪ್ ಬಂದ್ಬಿಟ್ಟು ಕ್ವಾಂಟಿಟೇಟಿವ್ ಡೇಟಾ ಅಂತ. ಕ್ವಾಂಟಿಟೇಟಿವ್ ಡೇಟಾ ಬಂದ್ಬಿಟ್ಟು ನ್ಯೂಮರಿಕಲ್ ಡೇಟಾ ಮೆಜರ್ಸ್ ಬೈ ಕ್ವಾಂಟಿಟಿ. ಅಂದರೆ ಇದು ಒಂದು ನ್ಯೂಮರಿಕ್ ಡೇಟಾ ಆಗಿರುತ್ತೆ, ಅದನ್ನ ಮೆಜರ್ ಮಾಡ್ಬೋದು, ಮೆಜರೇಬಲ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ 23, ಈ 23 ಅನ್ನೋದು ಒಬ್ಬರದ್ದು ಏಜ್ ಆಗಿರ್ಬೋದು. ಸೊ ಇದು ಮೆಜರೇಬಲ್ಲು. ಎನೇಬಲಿಂಗ್ ಮ್ಯಾಥಮೆಟಿಕಲ್ ಆಪರೇಷನ್ಸ್. ಆ ಡೇಟಾ ಮೇಲೆ ನಾವು ಮ್ಯಾಥಮೆಟಿಕಲ್ ಆಪರೇಷನ್ಸ್ನ ಮಾಡ್ಬೋದು, ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ನ ಮಾಡ್ಬೋದು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಅಂದರೆ ಸೇಲ್ಸ್ ರೆವೆನ್ಯೂ, ಟೆಂಪ್ರೇಚರ್ ರೆಕಾರ್ಡಿಂಗ್, ಪಾಪ್ಯುಲೇಷನ್ ಕೌಂಟ್, ಫೈನಾನ್ಸ್ ಮೆಟ್ರಿಕ್ಸ್, ಇವೆಲ್ಲ ಕ್ವಾಂಟಿಟೇಟಿವ್ ಡೇಟಾಗೆ ಎಕ್ಸಾಂಪಲ್ ಆಗೈತೆ. ನೆಕ್ಸ್ಟ್ ಬಂದ್ಬಿಟ್ಟು ಕ್ವಾಲಿಟೇಟಿವ್ ಡೇಟಾ ಅಂತ. ಕ್ವಾಲಿಟೇಟಿವ್ ಡೇಟಾ ಬಂದ್ಬಿಟ್ಟು ಇದರಂಗೆ ಕ್ವಾಂಟಿಟೇಟಿವ್ ಡೇಟಾದಲ್ಲಿ ನಂಬರ್ಸ್ ಇತ್ತು, ಕ್ವಾಲಿಟೇಟಿವ್ ಡೇಟಾದಲ್ಲಿ ಟೆಕ್ಸ್ಟ್ ಇರುತ್ತೆ. ಟೆಕ್ಸ್ಟು ಯಾವ ಫಾರ್ಮಲ್ಲಿ ಇರ್ಬೋದು, ಫಾರ್ ಎಕ್ಸಾಂಪಲ್ ಕಸ್ಟಮರ್ ಫೀಡ್ಬ್ಯಾಕ್ ಕಮೆಂಟು. ಯಾರಾದರೂ ಒಂದು ಶಾಪಿಗೆ ಇಲ್ಲ ಎಲ್ಲಾದರೂ ಹೋದರು ಆ್ಯಂಡ್ ಅಲ್ಲಿ ಕಸ್ಟಮರ್ ಫೀಡ್ಬ್ಯಾಕ್ನ ಕೇಳಿದ್ರು. ಸೊ ಕಸ್ಟಮರ್ ಫೀಡ್ಬ್ಯಾಕು ಅವರು ನಂಬರ್ಸಲ್ಲಿ ಕೊಡಲ್ಲ, ಅವರು ಒಂದು ಪ್ಯಾರಾಗ್ರಾಫ್ ಥರ ಇಲ್ಲ ಒಂದು ಸೆಂಟೆನ್ಸಲ್ಲಿ ಕೊಡ್ತಾರೆ. ಸೊ ಅದನ್ನ ನಾವು ಕ್ವಾಲಿಟೇಟಿವ್ ಡೇಟಾ ಅಂತ ಕರಿತೀರಿ. ಕ್ವಾಲಿಟೇಟಿವ್ ಡೇಟಾ ಬಂದ್ಬಿಟ್ಟು ಸಬ್ಜೆಕ್ಟಿವ್ ಆಗಿರುತ್ತೆ, ಅಂದರೆ ಪರ್ಸನ್ ಟು ಪರ್ಸನ್ ಅದು ವೇರಿ ಆಗುತ್ತೆ. ಇನ್ನು ಏನೇನು ಎಕ್ಸಾಂಪಲ್ಸ್ ಅಂತ ಅಂದರೆ ಇಂಟರ್ವ್ಯೂಸು, ಪಾಡ್ಕಾಸ್ಟ್ ರಿವ್ಯೂಸು, ಅಬ್ಸರ್ವೇಷನಲ್ ನೋಟ್ಸು. ಒಬ್ಬ ವ್ಯಕ್ತಿ ಏನಾದರೂ ಒಂದು ಅಬ್ಸರ್ವ್ ಮಾಡ್ತವನೆ ಆ್ಯಂಡ್ ಅದನ್ನ ಒಂದು ನೋಟಲ್ಲಿ ಬರ್ಕೋತವ್ರೆ. ಸೊ ಅದು ಕ್ವಾಲಿಟೇಟಿವ್ ಡೇಟಾ ಆಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಟೈಮ್ ಸೀರೀಸ್ ಡೇಟಾ ಅಂತ. ಟೈಮ್ ಸೀರೀಸ್ ಡೇಟಾ ಅಂತ ಅಂದರೆ ಇನ್ನು ನಾವು ರೆಗ್ಯುಲರ್ ಇಂಟರ್ವೆಲ್ ಆಫ್ ಟೈಮಲ್ಲಿ ನಾವು ರೆಕಾರ್ಡ್ ಮಾಡ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್ಲು ಎಲೆಕ್ಟ್ರಿಸಿಟಿ ಬಿಲ್ ಅಂತ ಅಂದರೆ ಅದು ತಿಂಗಳು ಫುಲ್ಲು ಟೈಮ್ ಟು ಟೈಮ್ ರೆಕಾರ್ಡ್ ಮಾಡ್ಕೊಳ್ಳುತ್ತೆ ಎಷ್ಟು ಯೂಸ್ ಮಾಡಿದ್ದೀರಿ ಅಂತ. ಆಮೇಲೆ ಮಂತ್ ಎಂಡಲ್ಲಿ ಎಷ್ಟು ಎಲೆಕ್ಟ್ರಿಸಿಟಿ ಯೂಸ್ ಮಾಡಿದ್ದೀರಿ ಅದ್ರ ತಕ್ಕಂಗೆ ಬಿಲ್ ಏನಾಯಿತು ಅದನ್ನ ಕೊಡ್ತಾರೆ. ಇದಕ್ಕೆ ಕೆಲವೊಂದು ಎಕ್ಸಾಂಪಲ್ಸ್ ನೋಡೋದಾದರೆ ಸ್ಟಾಕ್ ಪ್ರೈಸ್ ಆಗಿರ್ಬೋದು, ಮಂತ್ಲಿ ವೆಬ್ಸೈಟ್ ಟ್ರಾಫಿಕ್ ಆಗಿರ್ಬೋದು, ಲೈಕ್ 1 ಮಂತಲ್ಲಿ ಎಷ್ಟು ಜನ ನಮ್ಮ ವೆಬ್ಸೈಟ್ನ ವಿಸಿಟ್ ಮಾಡಿದ್ರು ಅಂತ. ಕ್ವಾರ್ಟರ್ಲಿ ಅರ್ನಿಂಗ್ ರಿಪೋರ್ಟ್ಸು. ಕ್ವಾರ್ಟರ್ಲಿ ಅಂತ ಅಂದರೆ 1/4 ಇಯರಲ್ಲಿ ಎಷ್ಟು ಅರ್ನಿಂಗ್ಸ್ ಆಯಿತು ಅಂತ. ಮತ್ತು ಆ್ಯನ್ಯುಯಲ್ ವೆದರ್ ಕ್ಲೈಮೇಟ್ ಮೆಜರ್ಮೆಂಟ್ಸ್ ಆಗಿರ್ಬೋದು, ಇವೆಲ್ಲ ಟೈಮ್ ಸೀರೀಸ್ ಡೇಟಾಗೆ ಎಕ್ಸಾಂಪಲ್ ಆಗಿರುತ್ತೆ. ನೆಕ್ಸ್ಟ್ ಬರೋದು
ಸ್ಪೇಷಿಯಲ್ ಡೇಟಾ ಅಂತ. ಸ್ಪೇಷಿಯಲ್ ಡೇಟಾ ಅನ್ನೋದು ಇದು ಲಿಂಕ್ ಆಗಿರುತ್ತೆ ಜಿಯೋಗ್ರಾಫಿಕ್ ಲೊಕೇಶನ್ಸ್ ಮತ್ತು ಕೋಆರ್ಡಿನೇಟ್ಸಿಗೆ. ಫಾರ್ ಎಕ್ಸಾಂಪಲ್ ಬೆಂಗಳೂರು ಇಲ್ಲಾಂದರೆ ಮೈಸೂರು ಅಂತ ಅನ್ಕೋಬೋದು. ಇವೆಲ್ಲ ಜಿಯೋಗ್ರಾಫಿಕ್ ಲೊಕೇಶನ್ಸು. ಇದಕ್ಕೆ ಒಂದು ಲ್ಯಾಟಿಟ್ಯೂಡ್ ಐತೆ, ಒಂದು ಲಾಂಗಿಟ್ಯೂಡ್ ಐತೆ. ಈ ಥರ ಏನೇನು ಡೇಟಾ ಇರುತ್ತೆ ಅದು ಸ್ಪೇಷಿಯಲ್ ಡೇಟಾ ಒಳಗಡೆ ಬರುತ್ತೆ. ಇದನ್ನು ನಾವು ಏನಕ್ಕೆ ಯೂಸ್ ಮಾಡ್ತಿರಲಿಲ್ಲ, ಇದಕ್ಕೆ ಏನೇನು ಎಕ್ಸಾಂಪಲ್ ಅಂತ ಅಂದರೆ GPS ಟ್ರ್ಯಾಕಿಂಗು, ಮತ್ತು ಡೆಮೋಗ್ರಾಫಿಕ್ ಡಿಸ್ಟ್ರಿಬ್ಯೂಷನ್ನು, ಲೊಕೇಶನ್ ಬೇಸ್ಡ್ ಕಸ್ಟಮರ್ ಡೇಟಾ, ಮತ್ತು ಎನ್ವಿರಾನ್ಮೆಂಟಲ್ ಮಾನಿಟರಿಂಗ್ ಸಿಸ್ಟಮ್, ಇವೆಲ್ಲ ಅದಕ್ಕೆ ಎಕ್ಸಾಂಪಲ್ಸ್ ಆಗೈತೆ. ನೆಕ್ಸ್ಟ್ ಬರೋದು ಟೆಕ್ಸ್ಟ್ಯೂಲ್ ಡೇಟಾ ಅಂತ. ಟೆಕ್ಸ್ಟ್ಯೂಲ್ ಡೇಟಾ ಈ ಕ್ವಾಲಿಟೇಟಿವ್ ಡೇಟಾ ಏನೈತೆ ಅದಕ್ಕೆ ಸಿಮಿಲರ್ ಆಗಿರುತ್ತೆ. ಇದು ಕೂಡ ಟೆಕ್ಸ್ಟ್ ಫಾರ್ಮಲ್ಲಿ ಇರುತ್ತೆ. ಮತ್ತು ಇದಕ್ಕೆ ಎಕ್ಸಾಂಪಲ್ಸ್ ಬಂದ್ಬಿಟ್ಟು ಏನಾದರೂ ಒಂದು ಡಾಕ್ಯುಮೆಂಟ್ ಆಗಿರ್ಬೋದು, ಏನಾದರೂ ಒಂದು ಫೈಲು, ಇಮೇಲ್ಸು, ಲೈಕ್ ಇಮೇಲಲ್ಲಿ ನಾವು ಬರೀತಿರಲ್ಲ ಮೇಲ್ನ, ಅದು ಟೆಕ್ಸ್ಟ್ಯೂಲ್ ಡೇಟಾ ಆಗಿರುತ್ತೆ. ಸೋಷಿಯಲ್ ಮೀಡಿಯಾ ಪೋಸ್ಟು, ವೆಬ್ ಕಂಟೆಂಟು ರಿಕ್ವೈರಿಂಗ್ ಎ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಟೆಕ್ನಿಕ್ಸು. ಇನ್ನು ನಾವು ನ್ಯಾಚುರಲ್ ಲ್ಯಾಂಗ್ವೇಜಲ್ಲಿ ಬರೆಯೋದ್ರಿಂದ ಈ ಡೇಟಾನ ನಾವು ತಗೋಬೇಕಂತಂದರೆ ಫಸ್ಟು ನಾವು ನ್ಯಾಚುರಲ್ ಡೇಟಾ ಪ್ರೊಸೆಸಿಂಗ್ ಟೆಕ್ನಿಕ್ನ ಯೂಸ್ ಮಾಡಿಬಿಟ್ಟು ಅದರಿಂದ ಡೇಟಾನ ತಗೋಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಮಲ್ಟಿವೇರಿಯೇಟ್ ಡೇಟಾ ಅಂತ. ಮಲ್ಟಿವೇರಿಯೇಟ್ ಡೇಟಾದಲ್ಲಿ ನಾವೇನು ಮಾಡ್ತೀರಿ ಅಂತಂದರೆ ಮಲ್ಟಿಪಲ್ ವೇರಿಯೇಬಲ್ಸ್ ಮೇಲೆ ಒಂದೇ ಟೈಮಲ್ಲಿ ಅಂದರೆ ಸೈಮಲ್ಟೇನಿಯಸ್ಲಿ ಅನಲೈಸ್ ಮಾಡ್ತೀರಿ. ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿದು ಹೈಟ್, ವೆಯ್ಟ್ ಮತ್ತು ಏಜ್ ಮತ್ತು ಬ್ಲಡ್ ಗ್ರೂಪು, ಇಷ್ಟನ್ನ ನಾವು ಒಂದೇ ಸರಿ ಅನಲೈಸ್ ಮಾಡ್ತಿರಲ್ಲ, ಇದನ್ನ ನಾವು ಮಲ್ಟಿವೇರಿಯೇಟ್ ಡೇಟಾ ಅಂತ ಕರಿತೀವಿ. ಯಾಕಂತಂದರೆ ನಾವು ಒಂದೇ ಟೈಮಲ್ಲಿ ಈ 4 ಡೇಟಾ ಜೊತೆ ಅನಲೈಸ್ ಮಾಡ್ತಿದ್ದೀರಿ. ನೆಕ್ಸ್ಟ್ ಬಂದ್ಬಿಟ್ಟು ಸ್ಟ್ರಕ್ಚರ್ಡ್ ಡೇಟಾ ಅಂತ. ಸ್ಟ್ರಕ್ಚರ್ಡ್ ಡೇಟಾ ಅಂತ ಅಂದರೆ ಅದು ಒಂದು ಕಡೆ ನೀಟಾಗಿ ಅರೇಂಜ್ ಆಗಿರುತ್ತೆ ಅಂತ, ಲೈಕ್ ಒಂದು ಪರ್ಟಿಕ್ಯುಲರ್ ಫಾರ್ಮ್ಯಾಟಲ್ಲಿ ಅರೇಂಜ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಎಕ್ಸೆಲ್ ಶೀಟಲ್ಲಿ ಇಲ್ಲ ನಾರ್ಮಲ್ ಯಾವುದಾದ್ರು ಟೇಬಲಲ್ಲಿ ಆ ಥರ ಅರೇಂಜ್ ಆಗಿರುತ್ತೆ. ಆ ಥರ ಡೇಟಾನ ನಾವು ಸ್ಟ್ರಕ್ಚರ್ಡ್ ಡೇಟಾ ಅಂತ ಕರಿತೀರಿ. ಅದನ್ನೇ ಇಲ್ಲಿ ಬರೆದವ್ರೆ, ಹೈಲಿ ಆರ್ಗನೈಸ್ಡ್ ಡೇಟಾ ಇನ್ ಟೇಬಲ್ಸ್, ಡೇಟಾಬೇಸ್ ಆರ್ ಸ್ಪ್ರೆಡ್ಶೀಟ್ ವಿತ್ ಡಿಫೈನ್ಡ್ ಸ್ಕೀಮಾಸ್ ಲೈಕ್ ಎಕ್ಸೆಲ್ ಶೀಟ್ ಆರ್ SQL ಡೇಟಾಬೇಸ್. ಸೊ ನೀಟಾಗಿ ಅರೇಂಜ್ ಆಗಿರುತ್ತಲ್ಲ ಆ ಥರ ಡೇಟಾನ ನಾವು ಸ್ಟ್ರಕ್ಚರ್ಡ್ ಡೇಟಾ ಅಂತ ಕರಿತೀರಿ. ಸೊ ಲಾಸ್ಟ್ ಬಂದ್ಬಿಟ್ಟು ನಮ್ಮದು ಅನ್ಸ್ಟ್ರಕ್ಚರ್ಡ್ ಡೇಟಾ ಅಂತ. ಅನ್ಸ್ಟ್ರಕ್ಚರ್ಡ್ ಡೇಟಾ ಅಂತ ಅಂದರೆ ಇಲ್ಲ ನಾವು ಆ ಡೇಟಾನ ನೀಟಾಗಿ ಅರೇಂಜ್ ಮಾಡಿರಲ್ಲ, ಇಲ್ಲಾಂದರೆ ಅದನ್ನ ಮಾಡೋಕ್ಕೆ ಪಾಸಿಬಲ್ ಆಗಿರಲ್ಲ ಅಂತ. ಪಾಸಿಬಲ್ ಆಗಿರಲ್ಲ ಅಂತಂದರೆ ಏನು, ಇಲ್ಲ ಫೈಲು ವಿಡಿಯೋ ಆಗಿರ್ಬೋದು ಆ ಡೇಟಾ, ಇಲ್ಲ ಇಮೇಜ್ ಆಗಿರ್ಬೋದು, ಇಲ್ಲ ಆಡಿಯೋ ಫೈಲ್ ಆಗಿರ್ಬೋದು. ಸೊ ಇದನ್ನೆಲ್ಲ ನಾವು ನೀಟಾಗಿ ಅರೇಂಜ್ ಮಾಡೋಕ್ಕೆ ಇಲ್ಲ ಸ್ಟ್ರಕ್ಚರ್ ಮಾಡೋಕ್ಕೆ ಆಗಲ್ಲ. ಇಲ್ಲ ಅಂತಂದರೆ ಅದು ಒಂದು ಫ್ರೀ ಫಾರ್ಮ್ ಟೆಕ್ಸ್ಟ್ ಡಾಕ್ಯುಮೆಂಟ್ ಆಗಿರ್ಬೋದು. ಅಂತಂದರೆ ಅದನ್ನ ನೀಟಾಗಿ ಆರ್ಗನೈಸ್ಡಾಗಿ ಮಾಡಿರಲ್ಲ, ಹೆಂಗೋ ಒಂದು ಲೈಕ್ ಪ್ಯಾರಾಗ್ರಾಫಲ್ಲಿ ಅದನ್ನ ಬರೆದಿರ್ತೀವಿ. ಇದು ಅನ್ಸ್ಟ್ರಕ್ಚರ್ಡ್ ಡೇಟಾ ಒಳಗಡೆ ಬರುತ್ತೆ. ಸೊ ನಮ್ಮ ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಡೇಟಾ ಅನಾಲಿಟಿಕ್ಸ್ ಲೈಫ್ ಸೈಕಲ್ ಅಂತ. ಅಂದರೆ ಡೇಟಾನ ಅನಲೈಸ್ ಮಾಡೋ ಟೈಮಲ್ಲಿ ನಾವು ಯಾವ್ಯಾವ ಫೇಸಸ್ಸಿಂದ ಹೋಗ್ತೀವಿ ಅಂತ, ಫುಲ್ಲು ಸ್ಟಾರ್ಟಿಂಗಿಂದ ಎಂಡ್ ಗಂಟ ಹೋಗೋಕ್ಕೆ. ಸೊ ಇದರಲ್ಲಿ 6 ಫೇಸಸ್ ಐತೆ. ಫಸ್ಟು ಡಿಸ್ಕವರಿ, ಡೇಟಾ ಪ್ರಿಪ್ರೇಷನ್, ಮಾಡೆಲ್ ಪ್ಲ್ಯಾನಿಂಗ್, ಮಾಡೆಲ್ ಬಿಲ್ಡಿಂಗ್, ಕಮ್ಯುನಿಕೇಟ್ ರಿಸಲ್ಟ್ ಮತ್ತು ಆಪ್ರೇಷನಲೈಸ್ ಅಂತ. ಇದರಲ್ಲಿ ಫಸ್ಟು ಡಿಸ್ಕವರಿ ಅಂತ. ಡಿಸ್ಕವರಿದಲ್ಲಿ ನಾವೇನು ಮಾಡ್ತೀರಿ ಅಂತಂದರೆ ನಾವು ಡೇಟಾ ಅನಲೈಸ್ ಏನಕ್ಕೆ ಮಾಡ್ತಿದ್ದೀರಿ, ನಮ್ಮ ಆಬ್ಜೆಕ್ಟಿವ್ ಏನೈತೆ, ಸ್ಕೋಪ್ ಏನೈತೆ, ಮತ್ತು ಡೇಟಾ ನಾವು ಎಲ್ಲೆಲ್ಲಿಂದ ತಗೋಬೋದು, ಸೋರ್ಸಸ್ ಆಫ್ ಡೇಟಾ ಏನೇನೈತೆ, ಮತ್ತು ಸಕ್ಸಸ್ ಕ್ರೈಟೀರಿಯಾ ಏನೈತೆ, ಲೈಕ್ ನಮಗೆ ಏನು ಇನ್ಫಾರ್ಮೇಷನ್ ಸಿಕ್ಕಿದ್ರೆ ನಾವು ಈ ಡೇಟಾ ಅನಾಲಿಟಿಕ್ಸ್ ಪ್ರಾಸೆಸ್ ಫುಲ್ಲು ಸಕ್ಸಸ್ ಆಯಿತು ಅಂತ ಡಿಫೈನ್ ಮಾಡ್ತೀರಿ ಅಂತ. ಸೊ ಬೇಸಿಕಲಿ ಏನು ಮಾಡಬೇಕು, ಹೇಗೆ ಮಾಡಬೇಕು, ಮತ್ತು ಡೇಟಾ ಎಲ್ಲೆಲ್ಲಿಂದ ಸಿಗುತ್ತೆ ಅಂತ ಫೈಂಡ್ ಮಾಡೋದು ಡಿಸ್ಕವರಿ ಫೇಸಲ್ಲಿ ನಡೆಯುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಡೇಟಾ ಪ್ರಿಪ್ರೇಷನ್ ಅಂತ. ಡೇಟಾ ಪ್ರಿಪ್ರೇಷನ್ ನಾವೇನು ಮಾಡ್ತೀವಿ ಅಂತಂದರೆ ಡೇಟಾ ಎಲ್ಲಿಂದ ಸಿಗಬೇಕು ಅಂತ ನಮಗೆ ಗೊತ್ತಾಗೋಯ್ತು. ನಾವಿವಾಗ ಅಲ್ಲಿಂದ ಡೇಟಾ ತೊಗೊಂಡಾಗ ಅದರಲ್ಲಿ ಕೆಲವೊಂದು ಮಿಸ್ಸಿಂಗ್ ವ್ಯಾಲ್ಯೂಸ್ ಇರುತ್ತೆ ಮತ್ತು ಸಂಬಂಧ ಇಲ್ದಿರೋಂಥ ವಿಷಯ ಇರುತ್ತೆ. ನಾವು ಅದನ್ನ ಕ್ಲೀನ್ ಮಾಡಬೇಕು. ಯಾವ ಥರ ಅಂತಂದರೆ ಮಿಸ್ಸಿಂಗ್ ವ್ಯಾಲ್ಯೂ ಏನಾದರೂ ಐತಿ ಅಂದರೆ ಅದನ್ನ ರಿಮೂವ್ ಮಾಡೋದು, ಲೈಕ್ ಎಂಟಿ ವ್ಯಾಲ್ಯೂ ಏನಿರುತ್ತೆ ಅದನ್ನ ರಿಮೂವ್ ಮಾಡೋದು, ಮತ್ತು ಸಂಬಂಧ ಇಲ್ದಿರೋಂಥ ವಿಷಯನೆಲ್ಲ ರಿಮೂವ್ ಮಾಡೋದು. ಮತ್ತು ಡೇಟಾನ ನಾವು ಇಲ್ಲಿಂದ ತಗೋತಿರಲ್ಲ ಆ ಟೈಮಲ್ಲಿ ಅದು ಮೇ ಬಿ ಬೇರೆ ಬೇರೆ ಫಾರ್ಮ್ಯಾಟಲ್ಲಿರ್ಬೋದು, ಎಕ್ಸೆಲಲ್ಲಿ ಇರ್ಬೋದು, ಇಲ್ಲ SQL ಇರ್ಬೋದು, ಇಲ್ಲ ಅಂತಂದರೆ CSV ಫೈಲಲ್ಲಿ ಇರ್ಬೋದು. ನಾವೇನು ಮಾಡಬೇಕು, ಆ ಡೇಟಾನೆಲ್ಲ ಯಾವುದಾದ್ರು ಒಂದು ಕಾಮನ್ ಫಾರ್ಮಿಗೆ ತಂದಿಕ್ಬೇಕು. ಕಾಮನ್ ಫಾರ್ಮ್ ಯಾವುದಾಗಿರ್ಬೋದು, ಒಂದು ಎಕ್ಸೆಲ್ ಆಗಿರ್ಬೋದು. ಸಿಂಪಲ್ ಎಕ್ಸಾಂಪಲ್ ತೊಗೊಂಡ್ರೆ ಎಲ್ಲ ಡೇಟಾ ಬೇರೆ ಬೇರೆ ಸೋರ್ಸಸ್ಸಿಂದ ಏನೇನು ಕಲೆಕ್ಟ್ ಮಾಡಿದ್ದೀರಿ ಆ ಡೇಟಾನ ನಾವು ಎಕ್ಸೆಲಲ್ಲಿ ತಂದುಬಿಟ್ಟು ಸ್ಟೋರ್ ಮಾಡೋದು. ಸೊ
ಇದು ಒಂದು ಕ್ರೂಷಿಯಲ್ ಸ್ಟೇಜ್ ಆಗಿರುತ್ತೆ. ಇದರಲ್ಲಿ ನಮ್ಮದು 60 to 80% ಆಫ್ ಪ್ರಾಜೆಕ್ಟ್ ಟೈಮು ತಗೊಳುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಮಾಡೆಲ್ ಪ್ಲಾನಿಂಗ್ ಅಂತ. ಮಾಡೆಲ್ ಪ್ಲಾನಿಂಗ್ ಫೇಸಲ್ಲಿ ನಾವೇನು ಮಾಡ್ತೀರಿ, ನಾವು ಏನು ಆಲ್ಗೋರಿಥಮ್ ಯೂಸ್ ಮಾಡಬೇಕು, ಏನು ಟೆಕ್ನಿಕ್ ಯೂಸ್ ಮಾಡಬೇಕು ಡೇಟಾನ ಅನಲೈಸ್ ಮಾಡೋಕ್ಕೆ, ಮತ್ತು ಏನೇನು ಟೂಲ್ಸ್ ನೆಸೆಸಿಟಿ ಟೂಲ್ಸ್ ಏನೇನೈತೆ ಅದನ್ನೆಲ್ಲ ಐಡೆಂಟಿಫೈ ಮಾಡೋದು. ಅಂದರೆ ಈ ಫೇಸಲ್ಲಿ ನಾವು ಯಾವ ಥರ ಏನೇನು ಮಾಡಬೇಕು, ಏನೇನು ಟೆಕ್ನಿಕಲ್ ಟೂಲ್ಸ್ ಬೇಕಾಗುತ್ತೆ, ಏನೇನು ಟೆಕ್ನಾಲಜಿ ಬೇಕಾಗುತ್ತೆ, ಏನೇನು ಆಲ್ಗೋರಿಥಮ್ ಬೇಕಾಗುತ್ತೆ ಅದನ್ನೆಲ್ಲ ನೀಟಾಗಿ ಚೂಸ್ ಮಾಡಿ ಒಂದು ಡಿಸೈನ್ನ ರೆಡಿ ಮಾಡ್ಕೋತೀರಿ. ನೆಕ್ಸ್ಟ್ ಬಂದ್ಬಿಟ್ಟು ಮಾಡೆಲ್ ಬಿಲ್ಡಿಂಗ್ ಅಂತ. ಮಾಡೆಲ್ ಬಿಲ್ಡಿಂಗಲ್ಲಿ ನಾವೇನು ಮಾಡ್ತೀರಿ, ಇಲ್ಲೇನು ಮಾಡೆಲ್ನ ಬಿಲ್ಡ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿರ್ತೀರಿ ಅದನ್ನೆಲ್ಲ ಇಲ್ಲಿ ನಾವು ಇಂಪ್ಲಿಮೆಂಟ್ ಮಾಡಿಬಿಟ್ಟು ಒಂದು ಮಾಡೆಲ್ನ ರೆಡಿ ಮಾಡ್ಕೋತೀರಿ ಡೇಟಾನ ಅನಲೈಸ್ ಮಾಡೋಕ್ಕೆ. ಮಾಡೆಲ್ನ ರೆಡಿ ಮಾಡಿಕೊಂಡು ಅದಕ್ಕೆ ಟೆಸ್ಟನ್ನ ಮಾಡ್ತೀರಿ ಎಷ್ಟೋ ಸರಿ, ಮತ್ತು ನಮ್ಮ ಒರಿಜಿನಲ್ ಡೇಟಾ ಏನೈತೆ ಅದನ್ನ ಕೊಡ್ತೀರಿ, ಸೊ ದಟ್ ಅದು ನಮಗೇನಾದರೂ ಒಂದು ಮೀನಿಂಗ್ಫುಲ್ ಇನ್ಫಾರ್ಮೇಷನ್ ಕೊಡಲಿ ಅಂತ. ಸೊ ಇಲ್ಲಿ ನಮಗೆ ಒಂದು ಮೀನಿಂಗ್ಫುಲ್ ಇನ್ಫಾರ್ಮೇಷನ್ ಸಿಕ್ತು ಅಂತ ಅಂದ್ಕೊಳ್ಳೋಣ. ಇಲ್ಲಿ ನಮಗೊಂದು ಮೀನಿಂಗ್ಫುಲ್ ಇನ್ಫಾರ್ಮೇಷನ್ ಸಿಕ್ತು. ನೆಕ್ಸ್ಟ್ ಫೇಸಲ್ಲಿ ನಾವೇನು ಮಾಡಬೇಕು, ಕಮ್ಯುನಿಕೇಟ್ ರಿಸಲ್ಟ್ ಅಂತ. ಕಮ್ಯುನಿಕೇಟ್ ರಿಸಲ್ಟ್ ಅಂತ ಅಂದರೆ ಆ ಸಿಕ್ಕಿರೋ ಇನ್ಫಾರ್ಮೇಷನ್ನ ನಾವು ಡಾಕ್ಯುಮೆಂಟ್ ಆಗಿ ಪ್ರಿಪೇರ್ ಮಾಡಿಕೊಂಡು ರಿಪೋರ್ಟು ಮತ್ತು ಚಾರ್ಟ್ಸು ಅದರಲ್ಲೆಲ್ಲ ರೆಪ್ರೆಸೆಂಟ್ ಮಾಡಬೇಕು, ಪ್ರೆಸೆಂಟೇಷನ್ನ ಕೊಡಬೇಕಾಗುತ್ತೆ. ಯಾರಿಗೆ? ಸ್ಟೇಕ್ ಹೋಲ್ಡರ್ಸಿಗೆ. ಸ್ಟೇಕ್ ಹೋಲ್ಡರ್ಸ್ ಅಂದರೆ ಯಾರು? ನಮ್ಮ ಓನರು, ಇಲ್ಲಾಂದರೆ ಯಾರಿಗೋಸ್ಕರ ನಾವು ವರ್ಕ್ ಮಾಡ್ತಿದ್ರೋ, ಈ ಡೇಟಾ ಅನಾಲಿಸಿಸ್ ವರ್ಕ್ ಮಾಡ್ತಿದ್ರೋ ಅವ್ರ ಜೊತೆ ನಾವು ಕೂತ್ಕೊಂಡು ಡಿಸ್ಕಸ್ ಮಾಡಬೇಕು. ನಾವು ಏನ ಡೇಟಾನ ಅನಲೈಸ್ ಮಾಡಿದ್ದೀರಿ, ಮತ್ತೆ ಅದರಿಂದ ನಮಗೆ ಏನು ಔಟ್ಪುಟ್ ಸಿಕ್ತು, ಏನು ಇನ್ಫಾರ್ಮೇಷನ್ ಸಿಕ್ತು ಅಂತ. ಸೊ ಇದನ್ನೆಲ್ಲ ನಾವು ಡಾಕ್ಯುಮೆಂಟ್ ಮಾಡ್ಕೋಬೇಕು ನೀಟಾಗಿ. ಆಮೇಲೆ ಆಪ್ರೇಷನಲೈಸ್, ಇದು ಫೈನಲ್ ಫೇಸ್ ಆಗಿರುತ್ತೆ. ಆಪ್ರೇಷನಲೈಸ್ ಅಂತ ಅಂದರೆ ಇಲ್ಲಿ ನಮಗೆ ಏನು ಇನ್ಫಾರ್ಮೇಷನ್ ಸಿಕ್ಕೈತೆ ಅದ್ರ ತಕ್ಕಂಗೆ ನಾವು ನಮ್ಮ ಬಿಸ್ನೆಸ್ಸಲ್ಲಿ ಇಂಪ್ಲಿಮೆಂಟೇಷನ್ನ ತರಬೇಕು. ಅಂದರೆ ಒಂದು ಎಕ್ಸಾಂಪಲಲ್ಲಿ ಡಿಮಾರ್ಟ್ ಅವರಿಗೆ ಗೊತ್ತಾಯಿತು ನೆಕ್ಸ್ಟ್ ಒಂದು ಫೆಸ್ಟಿವಲ್ ಬರ್ತೈತೆ ಮತ್ತು ಆ ಫೆಸ್ಟಿವಲಲ್ಲಿ ತುಂಬ ಒಳ್ಳೆ ಸೇಲ್ಸ್ ಆಗ್ಬೋದು ಅಂತ. ಈ ಇನ್ಫಾರ್ಮೇಷನ್ ಅವರಿಗೆ ಇಲ್ಲಿ ಸಿಕ್ತು. ಸೊ ಅವ್ರ ಸೀನಿಯರ್ಸ್ ಯಾರಿರ್ತಾರೆ ಅವ್ರ ಜೊತೆ ಪ್ರೆಸೆಂಟೇಷನ್ನು ಡಾಕ್ಯುಮೆಂಟ್ ಎಲ್ಲ ಮಾಡಿಬಿಟ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಆ್ಯಂಡ್ ಅದನ್ನ ನಾವು ಆಪ್ರೇಷನಲೈಸಲ್ಲಿ ಇಂಪ್ಲಿಮೆಂಟ್ ಮಾಡ್ತೀರಿ. ಅಂದರೆ ಏನು ಮಾಡ್ತೀರಿ, ನಾವು ಸ್ಟಾಕ್ನೆಲ್ಲ ಫಿಲ್ ಮಾಡ್ಕೋತೀರಿ ಮುಂದೆ ಬರ್ತಿರೋ ಫೆಸ್ಟಿವಲ್ಸಿಗೆ. ಆವಾಗ ಏನಾಗುತ್ತೆ, ಅವರು ಬಿಸ್ನೆಸ್ಸು ಆ್ಯಂಡ್ ಪ್ರಾಫಿಟ್ ಇನ್ನೂ ತುಂಬ ಚೆನ್ನಾಗಾಗುತ್ತೆ. ಮತ್ತು ರೆಗ್ಯುಲರ್ಲಿ ನಾವು ಮಾನಿಟರ್ ಮಾಡ್ತಿರ್ಬೇಕು ಅದ್ರ ಹೆಂಗೆ ಪರ್ಫಾರ್ಮ್ ಮಾಡ್ತೈತೆ, ಲೈಕ್ ಈ ಮಾಡೆಲ್ಲು ನೀಟಾಗಿ ಪರ್ಫಾರ್ಮ್ ಮಾಡ್ತೈತೆ ಅಂತ ರೆಗ್ಯುಲರಾಗಿ ಮಾನಿಟರ್ ಮಾಡೋದು, ರೆಗ್ಯುಲರಾಗಿ ಅಪ್ಡೇಟ್ಸ್ನ ತರೋದು, ಮತ್ತು ಫೀಡ್ಬ್ಯಾಕ್ಸು ಎಲ್ಲ ತಗೊಳ್ಳೋದು. ಇಲ್ಲ ಏನಾದರೂ ಬಗ್ ಐತಾ ಅದನ್ನೆಲ್ಲ ತೆಗಿಯೋದು. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಡೇಟಾ ಅನಾಲಿಟಿಕ್ಸ್ ಟೈಪ್ಸ್ ಅಂತ. ಡೇಟಾ ಅನಾಲಿಟಿಕ್ಸಲ್ಲಿ 4 ಟೈಪ್ಸ್ ಐತೆ: ಡಿಸ್ಕ್ರಿಪ್ಟಿವ್, ಡಯಾಗ್ನೋಸ್ಟಿಕ್, ಪ್ರಿಡಿಕ್ಟಿವ್ ಮತ್ತು ಪ್ರಿಸ್ಕ್ರಿಪ್ಟಿವ್ ಅಂತ. ಇದರಲ್ಲಿ ಡಿಸ್ಕ್ರಿಪ್ಟಿವ್ ಅಂತ ಅಂದರೆ ಏನು ಆಯಿತು ಅಂತ ತಿಳ್ಕೊಳ್ಳೋದು. ಫಾರ್ ಎಕ್ಸಾಂಪಲ್, ನಾವು ಹಿಸ್ಟಾರಿಕಲ್ ಡೇಟಾನ ಕಲೆಕ್ಟ್ ಮಾಡ್ತೀರಿ, ಅದರಲ್ಲಿ ಏನೇನು ಆಯಿತು ಅಂತ ನೋಡ್ತೀರಿ. ಫಾರ್ ಎಕ್ಸಾಂಪಲ್, ಏನು ಪ್ಯಾಟ್ರನ್ಸ್ ಕ್ರಿಯೇಟ್ ಆಯಿತು, ಏನು ಟ್ರೆಂಡ್ ಕ್ರಿಯೇಟ್ ಆಯಿತು, ಹಿಸ್ಟ್ರಿಯಲ್ಲಿ ಏನಾಗಿತ್ತು ಅಂತ. ಲೈಕ್ ಒಂದು ಬಿಸ್ನೆಸ್ ಅಂತ ತಗೊಂಡ್ರೆ ಪಾಸ್ಟ್ 6 ಮಂತ್ಸಲ್ಲಿ ಏನೇನು ಪ್ಯಾಟ್ರನ್ನು ಕಂಡು ಬಂತು, ಮತ್ತು ಏನೇನು ಟ್ರೆಂಡ್ಸ್ ಕ್ರಿಯೇಟ್ ಆಗಿತ್ತು, ಈ ಥರ ಎಲ್ಲ ನಾವು ಅನಲೈಸ್ ಮಾಡೋದನ್ನ ಡಿಸ್ಕ್ರಿಪ್ಟಿವ್ ಅನಾಲಿಸಿಸ್ ಅಂತ ಕರಿತೀರಿ. ಡಿಸ್ಕ್ರಿಪ್ಟಿವ್ ಅನಾಲಿಸಿಸ್ ಸಿಂಪಲ್ ಆಗಿ ಏನಂತಂದರೆ ಹಿಸ್ಟಾರಿಕಲ್ ಡೇಟಾನ ಅನಲೈಸ್ ಮಾಡಿಬಿಟ್ಟು ಏನು ಆಯಿತು ಅಂತ ತಿಳ್ಕೊಳ್ಳೋದು. ನೆಕ್ಸ್ಟು ಡಯಾಗ್ನೋಸ್ಟಿಕ್ ಅನಾಲಿಸಿಸ್ ಅಂತ. ಡಯಾಗ್ನೋಸ್ಟಿಕ್ ಅನಾಲಿಸಿಸಲ್ಲಿ ಏನಕ್ಕೆ ಆಯಿತು ಅಂತ, ಇದರಲ್ಲಿ ನಾವು ಏನಾಯಿತು ಅಂತ ನೋಡಿದ್ರಿ, ಆ ಏನಾಯಿತು ಅನ್ನೋದಕ್ಕೆ ಇದರಲ್ಲಿ ನಾವು ರೀಸನ್ ಕೂಡ ಹುಡುಕ್ತೀರಿ, ಯಾಕೆ ಆಯಿತು ಈ ಥರ ಅಂತ. ಅಂದರೆ ಇದರಲ್ಲಿ ನಾವು ರಿಯಲ್ ಕಾಸ್ ಏನೈತೆ, ರೂಟ್ ಕಾಸ್ ಏನೈತೆ, ಬಿಹೈಂಡ್ ದ ಅಬ್ಸರ್ವ್ಡ್ ಟ್ರೆಂಡ್ ಆ್ಯಂಡ್ ಪ್ಯಾಟ್ರನ್ಸ್, ಒಂದು ಟ್ರೆಂಡು ಇಲ್ಲ ಒಂದು ಪ್ಯಾಟ್ರನ್ ಅಕರ್ ಆಗೋಕ್ಕೆ ರೂಟ್ ಕಾಸ್ ಏನೈತೆ ಆ ರೂಟ್ ಕಾಸ್ನ ಕಂಡುಹಿಡಿಯೋಕ್ಕೆ ಟ್ರೈ ಮಾಡ್ತೀರಿ ನಾವು ಇದರಲ್ಲಿ. ಇದನ್ನ ನಾವು ಡಯಾಗ್ನೋಸ್ಟಿಕ್ ಅನಾಲಿಸಿಸ್ ಅಂತ ಕರಿತೀರಿ. ನೆಕ್ಸ್ಟು ಪ್ರಿಡಿಕ್ಟಿವ್ ಅನಾಲಿಸಿಸ್ ಅಂತ. ಪ್ರಿಡಿಕ್ಟಿವ್ ಅನಾಲಿಸಿಸಲ್ಲಿ ನಾವೇನು ಮಾಡ್ತೀರಿ, ವಾಟ್ ಮೈಟ್ ಹ್ಯಾಪನ್ ಅಂದರೆ ಇವಾಗ ಡಿಸ್ಕ್ರಿಪ್ಟಿವ್ ಟೈಪಲ್ಲಿ ನಾವು ಏನಾಯಿತು ಅಂತ ನೋಡಿದ್ವಿ, ಯಾಕೆ ಆಯಿತು ಅಂತ ನೋಡಿದ್ವಿ. ಮುಂದೆ ಏನು ಆಗ್ಬೋದು ಅಂತ ನೋಡ್ತಿರಲ್ಲ, ಫ್ಯೂಚರಲ್ಲಿ ಏನಾಗ್ಬೋದು ಅಂತ. ಇವೆರಡು ಪಾಸ್ಟ್ ಬಗ್ಗೆ ಆಯಿತು. ಇವಾಗ ನಾವು ಫ್ಯೂಚರ್ ಬಗ್ಗೆ ನೋಡ್ತಿದ್ರಿ. ಫ್ಯೂಚರಲ್ಲಿ ಏನು ಆಗ್ಬೋದು ಅಂತ ಅನಲೈಸ್ ಮಾಡೋದನ್ನ ಪ್ರಿಡಿಕ್ಟಿವ್ ಅನಾಲಿಸಿಸ್ ಅಂತ ಕರಿತೀರಿ. ಈ ಪ್ರಿಡಿಕ್ಟಿವ್ ಅನಲೈಸ್ ಮಾಡೋಕ್ಕೆ ನಾವು ಹಿಸ್ಟಾರಿಕಲ್ ಡೇಟಾನ ತಗೋತೀರಿ. ಹಿಸ್ಟಾರಿಕಲ್ ಡೇಟಾನ ತಗೊಂಡು
ಮುಂದೆ ಲೈಕ್ ಹಿಂದೆ ಏನೇನು ಪ್ಯಾಟರ್ನ್ ಕ್ರಿಯೇಟ್ ಆಗಿತ್ತು, ಏನೇನು ಟ್ರೆಂಡ್ ಕ್ರಿಯೇಟ್ ಆಗಿತ್ತು ಆ್ಯಂಡ್ ಮುಂದೆ ಏನೇನು ಆಗ್ಬೋದು ಅಂತ ಕಂಡುಹಿಡಿಯೋಕ್ಕೆ ಟ್ರೈ ಮಾಡ್ತೀರಿ. ಅಂದರೆ ಇದು ಪ್ರಿಡಿಕ್ಷನ್ ಮಾಡೋಕ್ಕೆ ಟ್ರೈ ಮಾಡ್ತೀರಿ ಅಷ್ಟೇ ನಾವು ಇಲ್ಲಿ. ನೆಕ್ಸ್ಟು ಪ್ರಿಸ್ಕ್ರಿಪ್ಟಿವ್ ಅನಾಲಿಸಿಸ್ ಅಂತ. ಪ್ರಿಸ್ಕ್ರಿಪ್ಟಿವ್ ಅನಾಲಿಸಿಸ್ ಅಲ್ಲಿ ಈ ಪ್ರಿಡಿಕ್ಟ್ ಮಾಡಿರೋ ಅನಾಲಿಸಿಸ್ ಅಲ್ಲಿ ನಾವೇನು ಮಾಡ್ತೀರಿ, ಏನು ಆಗ್ಬೋದು ಅಂತ ನೋಡ್ತೀರಿ. ಪ್ರಿಸ್ಕ್ರಿಪ್ಟಿವ್ ಅನಾಲಿಸಿಸ್ ಅಲ್ಲಿ ಏನಾಗುತ್ತೆ, ಆಗೋದಕ್ಕೆ ನಾವು ಏನು ಮಾಡಬೇಕು ಅಂತ. ಲೈಕ್ ಫಾರ್ ಎಕ್ಸಾಂಪಲ್ ಎರಡು ಸಿನಾರಿಯೋ ತಗೊಳ್ಳೋಣ. ಒಂದರಲ್ಲಿ ಪಾಸಿಟಿವ್ ಇನ್ಪುಟ್ ಬಂತು ಅಂತ, ಪಾಸಿಟಿವ್ ಅಂತ ಮುಂದೆ ಸೇಲ್ಸ್ ಚೆನ್ನಾಗಾಗೋ ಚಾನ್ಸಸ್ ಐತಿ ಅಂತ ನಮಗೆ ಪ್ರಿಡಿಕ್ಷನ್ ಆಯಿತು. ಆವಾಗ ನಾವು ಮುಂದೆ ಸೇಲ್ಸು ಜಾಸ್ತಿ ಆಗಬೇಕು ಅಂದರೆ ನಾವು ಇವತ್ತಿಗೆ ಏನು ಸ್ಟೆಪ್ ತಗೋಬೇಕು ಅಂತ. ಇವತ್ತಿಗೆ ನಾವೇನು ಸ್ಟೆಪ್ ತಗೋಬೇಕು, ಸ್ಟಾಕ್ನ ಫುಲ್ ಮಾಡಿ ರೆಡಿ ಮಾಡ್ಕೋಬೇಕು. ಸೊ ಇಲ್ಲ ಅಂತ ಅಂದರೆ ನೆಗೆಟಿವ್ ಆಗಿ ಒಂದು ಸಿನಾರಿಯೋ ತೊಗೊಂಡ್ರೆ, ಮುಂದೆ ತುಂಬ ಲಾಸ್ ಆಗ್ಬೋದು ಅಂತ ನಮಗೊಂದು ಇನ್ಫಾರ್ಮೇಷನ್ ಸಿಕ್ಕೈತಿ ಅಂದರೆ ಈ ಲಾಸ್ನ ತಡೆಯೋಕ್ಕೆ ನಾವು ಇವತ್ತಿಗೆ ಏನು ಮಾಡಬೇಕು ಅಂತ. ಗೊತ್ತಾಯ್ತಾ? ಅಂದರೆ ಮುಂದೆ ಏನಾದರೂ ಒಂದು ಆಗ್ತೈತಿ ಅಂತ ಅಂದರೆ ಅದನ್ನ ಸಪೋರ್ಟ್ ಮಾಡೋಕ್ಕೆ ಇಲ್ಲ ಅದನ್ನ ಅವಾಯ್ಡ್ ಮಾಡೋಕ್ಕೆ ಇವತ್ತಿಗೆ ನಾವು ಏನು ಸ್ಟೆಪ್ಸ್ನ ತಗೋಬೇಕು ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ಪಾಪ್ಯುಲರ್ ಡೇಟಾ ಅನಾಲಿಟಿಕ್ಸ್ ಟೂಲ್ಸ್ ಅಂತ. ಫಸ್ಟ್ ಬಂದ್ಬಿಟ್ಟು ಆರ್ ಪ್ರೋಗ್ರಾಮಿಂಗ್ ಅಂತ. ಈ ಆರ್ ಪ್ರೋಗ್ರಾಮಿಂಗ್ ಬಂದ್ಬಿಟ್ಟು ಓಪನ್ ಸೋರ್ಸ್ ಆಗಿರುತ್ತೆ, ಅಂದರೆ ಇದನ್ನ ಯಾರು ಬೇಕಾದರೂ ಯೂಸ್ ಮಾಡ್ಕೋಬೋದು ಡೌನ್ಲೋಡ್ ಮಾಡಿಬಿಟ್ಟು. ಇದರಲ್ಲಿ ಏನಾಗುತ್ತೆ, ವೈಡ್ ರೇಂಜ್ ಆಫ್ ಪ್ಯಾಕೇಜಸ್ ಮತ್ತು ಲೈಬ್ರರೀಸ್ ಅವೈಲೇಬಲ್ ಐತೆ ಬಿಲ್ಟ್ ಇನ್ನು. ಅದರಿಂದ ನಾವು ಡೇಟಾ ವಿಜುವಲೈಸೇಷನ್ ಮಾಡ್ಬೋದು, ಸ್ಟ್ಯಾಟಿಸ್ಟಿಕಲ್ ಮಾಡೆಲ್ಸ್ನ ಕ್ರಿಯೇಟ್ ಮಾಡ್ಕೋಬೋದು ಮತ್ತು ಎಕ್ಸ್ಪ್ಲೋರೇಟರಿ ಡೇಟಾ ಅನಲೈಸ್ನ ಮಾಡ್ಬೋದು. ಸೊ ಇದೊಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು. ಇದರಲ್ಲಿ ನಾವು ಡೇಟಾ ಅನಲೈಸ್ನ ಮಾಡೋಕ್ಕೆ ತುಂಬ ಪ್ಯಾಕೇಜಸ್ ಮತ್ತು ಲೈಬ್ರರಿ ಫೈಲ್ಸ್ನ ಅವೈಲೇಬಲ್ ಮಾಡವ್ರೆ. ನೆಕ್ಸ್ಟ್ ಬಂದ್ಬಿಟ್ಟು ಪೈಥಾನ್ ಅಂತ. ಪೈಥಾನ್ ಒಂದು ಪಾಪ್ಯುಲರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗೈತೆ. ಇದು ಬಂದ್ಬಿಟ್ಟು ಓಪನ್ ಸೋರ್ಸ್ ಅಂತ, ಅಂದರೆ ಯಾರು ಬೇಕಾದರೂ ಡೌನ್ಲೋಡ್ ಮಾಡಿ ಯೂಸ್ ಮಾಡ್ಬೋದು. ಜನರಲ್ ಪರ್ಪಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ವಿತ್ ರೋಬಸ್ಟ್ ಡೇಟಾ ಸೈನ್ಸ್ ಲೈಬ್ರರೀಸ್. ಇದರಲ್ಲಿ ತುಂಬಾ ಲೈಕ್ ನಂಬರ್ ಆಫ್ ಲೈಬ್ರರಿ ಫೈಲ್ಸ್ ಐತೆ, ಇನ್ಕ್ಲೂಡಿಂಗ್ ಪಾಂಡಾಸ್ ಫಾರ್ ಡೇಟಾನ ಮ್ಯಾನಿಪುಲೇಷನ್ ಮತ್ತು ಪಾಂಡಾಸ್ ಅನ್ನೋ ಒಂದು ಲೈಬ್ರರಿ ಫೈಲ್ ಐತೆ. ನ್ಯೂಮರಿಕಲ್ ಕ್ಯಾಲ್ಕುಲೇಷನ್ಸು ಮಾಡೋಕ್ಕೆ ನಂಪೈ ಅಂತ ಒಂದು ಲೈಬ್ರರಿ ಫೈಲ್ ಐತೆ. ಮತ್ತು ಡೇಟಾ ವಿಜುವಲೈಸೇಷನ್ಸ್ ಮತ್ತು ಗ್ರಾಫ್ನ ಪ್ಲಾಟ್ ಮಾಡೋದು ಆ ಥರದಕ್ಕೆಲ್ಲ ಮ್ಯಾಥ್ ಪ್ಲಾಟ್ ಲಿಬ್ ಅಂತ ಕೂಡ ಒಂದು ಲೈಬ್ರರಿ ಫೈಲ್ ಐತೆ. ನೆಕ್ಸ್ಟ್ ಬಂದ್ಬಿಟ್ಟು ಪವರ್ ಬಿ ಐ ಅಂತ. ಪವರ್ ಬಿ ಐನ ಮೈಕ್ರೋಸಾಫ್ಟ್ ಅವರು ಮಾಡಿರೋದು. ಮೈಕ್ರೋಸಾಫ್ಟ್ ಕಾಂಪ್ರಿಹೆನ್ಸಿವ್ ಬಿಸ್ನೆಸ್ ಇಂಟೆಲಿಜೆನ್ಸ್ ಪ್ಲಾಟ್ಫಾರ್ಮ್ ಎನೇಬಲಿಂಗ್ ಯೂಸರ್ ಟು ಕ್ರಿಯೇಟ್ ಇಂಟರಾಕ್ಟಿವ್ ಡ್ಯಾಶ್ಬೋರ್ಡ್ ಅಂತ. ಅಂದರೆ ಇಂಟರಾಕ್ಟಿವ್ ಡ್ಯಾಶ್ಬೋರ್ಡ್ನ ಕ್ರಿಯೇಟ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಮತ್ತು ಕನೆಕ್ಟ್ ಟು ಹಂಡ್ರೆಡ್ಸ್ ಆಫ್ ಡೇಟಾ ಸೋರ್ಸಸ್. ಆ ಡೇಟಾ ಸೋರ್ಸಸ್ ಏನಾದರೂ ಕೂಡ ಆಗಿರ್ಬೋದು, ಲೈಕ್ SQL ಆಗಿರ್ಬೋದು, ಇಲ್ಲಾಂದರೆ ಎಕ್ಸೆಲ್ ಫೈಲ್ ಆಗಿರ್ಬೋದು, ಇಲ್ಲ ಅಂತಂದರೆ CSV ಫೈಲ್ ಆಗಿರ್ಬೋದು. ಯಾವ ಡೇಟಾನ ಕೂಡ ಇದು ಮೈಕ್ರೋಸಾಫ್ಟಲ್ಲಿ ನಾವು ಹಾಕ್ಬಿಟ್ಟು ಅದರಿಂದ ಡ್ಯಾಶ್ಬೋರ್ಡ್ನ ಮತ್ತು ರಿಪೋರ್ಟ್ನ ಕ್ರಿಯೇಟ್ ಮಾಡ್ಕೋಬೋದು. ಶೇರಿಂಗ್ ದ ಇನ್ಸೈಟ್ ಅಕ್ರಾಸ್ ದ ಆರ್ಗನೈಸೇಷನ್ ಥ್ರೂ ಕ್ಲೌಡ್ ಬೇಸ್ಡ್ ಕೊಲಾಬರೇಷನ್ ಅಂತ. ಅಂದರೆ ನಾವೇನಾದರೂ ಒಂದು ಡ್ಯಾಶ್ಬೋರ್ಡ್ನ ಕ್ರಿಯೇಟ್ ಮಾಡಿದ್ವಿ, ಗ್ರಾಫ್ ಎಲ್ಲ ಇತ್ತು ಅದರಲ್ಲಿ, ಆ್ಯಂಡ್ ಆ ಡ್ಯಾಶ್ಬೋರ್ಡ್ನ ನಾವು ಕ್ಲೌಡಿಗೆ ಅಪ್ಲೋಡ್ ಮಾಡಿದ್ವಿ. ಆವಾಗ ನಮ್ಮ ಆರ್ಗನೈಸೇಷನಲ್ಲಿ ಯಾರ್ಯಾರು ಇರ್ತಾರೋ ಅವರೆಲ್ಲರೂ ಕೂಡ ಆ ರಿಪೋರ್ಟ್ನ ಆಕ್ಸೆಸ್ ಮಾಡ್ಕೋಬೋದು, ನೋಡ್ಬೋದು ಅದನ್ನ. ಸೊ ಅದನ್ನ ಡೇಟಾ ಏನಂತಾರೆ ಕ್ಲೌಡ್ ಬೇಸ್ಡ್ ಕೊಲಾಬರೇಷನ್ ಕೂಡ ಅವೈಲೇಬಲ್ ಐತೆ ಪವರ್ ಬಿ ಐಯಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ಟ್ಯಾಬೆಲ್ಯೂ ಅಂತ. ಟ್ಯಾಬೆಲ್ಯೂ ಕೂಡ ಪವರ್ ಬಿ ಐ ಥರನೇ ಒಂದು ಪಾಪ್ಯುಲರ್ ಅಪ್ಲಿಕೇಶನ್ನು. ಇಂಡಸ್ಟ್ರಿ ಲೀಡಿಂಗ್ ವಿಜುವಲ್ ಅನಾಲಿಟಿಕ್ಸ್ ಪ್ಲಾಟ್ಫಾರ್ಮ್ ರಿನೌಂಡ್ ಫಾರ್ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಇಂಟರ್ಫೇಸ್. ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಇಂಟರ್ಫೇಸ್ ಅಂತ ಅಂದರೆ ನಮ್ಮದು ಒಂದು ಕ್ಯಾನ್ವಾಸ್ ಇರುತ್ತೆ. ಆ ಕ್ಯಾನ್ವಾಸಲ್ಲಿ ನಾವು ರಿಪೋರ್ಟ್ನ ಮಾಡ್ತಿದ್ರಿ ಅಂತ ಅಂದರೆ ಸೈಡಲ್ಲಿ ಇಲ್ಲ ಮೇಲ್ಗಡೆ ಹಲವಾರು ವಿಜುವಲೈಸೇಷನ್ ಟೂಲ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಬಾರ್ ಗ್ರಾಫ್ ಬೇಕಾ, ಇಲ್ಲ ಅಂತಂದರೆ ಪೈ ಚಾರ್ಟ್ ಏನಾದರೂ ಬೇಕಾ, ನಾವು ಬರೀ ಅದನ್ನ ಡ್ರ್ಯಾಗ್ ಮಾಡಿಬಿಟ್ಟು ಆ ಕ್ಯಾನ್ವಾಸಿಗೆ ಡ್ರಾಪ್ ಮಾಡಿದ ತಕ್ಷಣ ಅದರ ತಕ್ಕಂಗೆ ಒಂದು ಚಾರ್ಟು ರೆಡಿ ಆಗುತ್ತೆ. ಸೊ ಇದರಲ್ಲಿ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಫೀಚರ್ಸ್ ಕೂಡ ಐತೆ. ಪವರ್ಫುಲ್ ಡೇಟಾ ಎಕ್ಸ್ಪ್ಲೋರೇಷನ್ ಕೆಪಬಿಲಿಟೀಸ್ ಕೂಡ ಐತೆ. ಮತ್ತು ಸ್ಟನ್ನಿಂಗ್ ಇಂಟರಾಕ್ಟಿವ್ ವಿಜುವಲೈಸೇಷನ್ಸ್. ಇಂಟರಾಕ್ಟಿವ್ ವಿಜುವಲೈಸೇಷನ್ ಅಂತ ಅಂದರೆ ನಾವು ಆ ಚಾರ್ಟ್ ಮೇಲೆ ಕ್ಲಿಕ್ ಮಾಡಿ ಆ ವ್ಯಾಲ್ಯೂಸ್ನ ಕೂಡ ನೋಡ್ಬೋದು. ಆ ಗ್ರಾಫ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆ ವ್ಯಾಲ್ಯೂ ಏನೈತೆ ಆ ಗ್ರಾಫ್ದು ಆ ಪರ್ಟಿಕ್ಯುಲರ್ ಪಾಯಿಂಟ್ ಅದನ್ನ ಕೂಡ ಟಚ್ ಮಾಡಿಬಿಟ್ಟು ನಾವು ನೋಡ್ಬೋದು. ಇದರಿಂದ ಏನಾಗುತ್ತೆ ಅಂತಂದರೆ ಕಾಂಪ್ಲೆಕ್ಸ್ ಡೇಟಾನ ಈಸಿಯಾಗಿ ಆಕ್ಸೆಸಿಬಲ್ ಮತ್ತು ಎಲ್ಲ ಸ್ಟೇಕ್ ಹೋಲ್ಡರಿಗೂ ನೀಟಾಗಿ ಅರ್ಥ ಮಾಡಿಸ್ಬೋದು ನಾವು. ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸೆಲ್ ಅಂತ. ಎಕ್ಸೆಲ್ಲು ವೈಡ್ಲಿ ಯೂಸ್ಡ್ ಒಂದು ಬೇಸಿಕ್ಸ್
ಬೇಸಿಕ್ ಲೆವೆಲಲ್ಲಿ ಏನಾದರೂ ಡೇಟಾ ಅನಾಲಿಟಿಕ್ಸ್ ಮಾಡಂಗಿದ್ರೆ ಅದಕ್ಕೆ ತುಂಬ ಯೂಸ್ಫುಲ್ ಅಂತ ಹೇಳ್ತಾರೆ. ಇದರಲ್ಲಿ ಏನೈತೆ, ಡೇಟಾ ಅನಾಲಿಟಿಕ್ಸ್ ಪರ್ಪಸ್ಸಿಗೋಸ್ಕರ ಬಿಲ್ಟ್ ಇನ್ ಫಂಕ್ಷನ್ಸ್ ಇದೆ ತುಂಬ. ಫಾರ್ ಎಕ್ಸಾಂಪಲ್ ಸಮ್ಮು, ಆವ್ರೇಜು, ಇವೆಲ್ಲ ಬೇಸಿಕ್ ಫಂಕ್ಷನ್ಸ್ ಎಲ್ಲ ಐತೆ ಅದರಲ್ಲಿ. ಪೈವೋಟ್ ಟೇಬಲ್ಸ್ ಕೂಡ ಕ್ರಿಯೇಟ್ ಮಾಡ್ಬೋದು, ಮತ್ತು ಆ ಪೈವೋಟ್ ಟೇಬಲ್ ಮೇಲೆ ಚಾರ್ಟ್ಸ್ನ ಕೂಡ ಹಾಕ್ಬೋದು. ಆ್ಯಂಡ್ ಇವಾಗ ಪವರ್ ಕ್ವೆರಿನ ಕೂಡ ಆ್ಯಡ್ ಮಾಡವ್ರೆ ಅದರಲ್ಲಿ. ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಫೀಚರ್ಸ್ ಆಫ್ ಟೆಕ್ಸ್ಟ್ ಅನಾಲಿಟಿಕ್ಸ್ ಅಂತ. ಟೆಕ್ಸ್ಟ್ ಅನಾಲಿಸಿಸ್ ಅಂತ ಅಂದರೆ ಇಟ್ ಈಸ್ ಎ ಪ್ರಾಸೆಸ್ ಆಫ್ ಡಿರೈವಿಂಗ್ ಹೈ ಕ್ವಾಲಿಟಿ ಇನ್ಫಾರ್ಮೇಷನ್ ಫ್ರಮ್ ಟೆಕ್ಸ್ಟು. ಟೆಕ್ಸ್ಟಲ್ಲಿಂದ ಒಂದು ಹೈ ಕ್ವಾಲಿಟಿ ಇನ್ಫಾರ್ಮೇಷನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಿರಲ್ಲ, ಅದನ್ನ ನಾವು ಟೆಕ್ಸ್ಟ್ ಅನಾಲಿಸಿಸ್ ಅಂತ ಕರಿತೀವಿ. ಇಟ್ ಇನ್ವಾಲ್ವ್ಸ್ ಅನಲೈಸಿಂಗ್ ದ ಅನ್ಸ್ಟ್ರಕ್ಚರ್ಡ್ ಡೇಟಾ ಟು ಅನ್ಕವರ್ ದ ಪ್ಯಾಟ್ರನ್ಸ್, ಟ್ರೆಂಡ್ಸ್ ಆ್ಯಂಡ್ ಇನ್ಸೈಟ್ಸ್ ದಟ್ ಕ್ಯಾನ್ ಬಿ ಯೂಸ್ಡ್ ಫಾರ್ ವೇರಿಯಸ್ ಪರ್ಪಸಸ್. ಅಂತ ಅಂದರೆ ಟೆಕ್ಸ್ಟಿಂದ ಕೆಲವೊಂದು ಇನ್ಫಾರ್ಮೇಷನ್ನ ತೆಗೆದ್ಬಿಟ್ಟು ಅದರಲ್ಲಿ ಪ್ಯಾಟ್ರನ್ಸ್, ಟ್ರೆಂಡ್ಸ್ನೆಲ್ಲ ಅನಲೈಸ್ ಮಾಡಿಬಿಟ್ಟು ಅದನ್ನ ಬಿಸ್ನೆಸ್ ಪರ್ಪಸ್ಸಿಗೆ ಅಂತ ಯೂಸ್ ಮಾಡ್ಕೊಳ್ಳೋದನ್ನ ನಾವು ಟೆಕ್ಸ್ಟ್ ಅನಾಲಿಸಿಸ್ ಅಂತ ಕರಿತೀವಿ. ಇದರಲ್ಲಿ ಕೆಲವೊಂದು ಫೀಚರ್ಸ್ ಐತೆ. ಏನಂತ ಅಂದರೆ ಫಸ್ಟ್ ಬಂದ್ಬಿಟ್ಟು ಸೆಂಟಿಮೆಂಟ್ ಅನಾಲಿಸಿಸ್ ಅಂತ. ಸೊ ಈ ಟೆಕ್ಸ್ಟಲ್ಲಿ ಯಾವ ಸೆಂಟಿಮೆಂಟಲ್ಲಿ ಹೇಳೋರೆ ಅದನ್ನ, ಫಾರ್ ಎಕ್ಸಾಂಪಲ್ ಅದನ್ನ ಪಾಸಿಟಿವ್ ಆಗಿ ಹೇಳೋರ, ನೆಗೆಟಿವ್ ಆಗಿ ಹೇಳೋರ, ಇಲ್ಲ ನ್ಯೂಟ್ರಲ್ ಆಗಿ ಇದ್ಬಿಟ್ಟು ಅದನ್ನ ಹೇಳೋರ ಅಂತ ಅನಲೈಸ್ ಮಾಡುತ್ತೆ ಇದು. ಟೆಕ್ಸ್ಟ್ ಅನಾಲಿಸಿಸ್ ಮಾಡೋ ಪ್ರಾಸೆಸ್ಸಲ್ಲಿ ಇದು ಕೂಡ ಒಂದು ಪಾರ್ಟು, ಸೆಂಟಿಮೆಂಟ್ನ ಅನಲೈಸ್ ಮಾಡೋದು ಅಂತ. ಯಾವ ಟೋನಲ್ಲಿ ಇಲ್ಲ ಯಾವ ಕಾಂಟೆಕ್ಸ್ಟಲ್ಲಿ ಅದನ್ನ ಹೇಳೋರೆ ಅಂತ, ಪಾಸಿಟಿವ್ ಆಗಿ ಹೇಳೋರ, ನೆಗೆಟಿವ್ ಆಗಿ ಹೇಳೋರ, ಇಲ್ಲ ನ್ಯೂಟ್ರಲ್ ಆಗಿ ಹೇಳೋರ ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ಟೆಕ್ಸ್ಟ್ ಎಕ್ಸ್ಟ್ರಾಕ್ಷನ್ ಅಂತ. ಟೆಕ್ಸ್ಟ್ ಎಕ್ಸ್ಟ್ರಾಕ್ಷನ್ ಅಂತ ಅಂದರೆ ನಾವು ವೇರಿಯಸ್ ಸೋರ್ಸಸ್ಸಿಂದ ಟೆಕ್ಸ್ಟ್ನ ತಗೋಬರೋದು ಫಾರ್ ಡೇಟಾ ಅನಾಲಿಟಿಕ್ಸು. ಅಂತ ಅಂದರೆ ಪ್ರಾಸೆಸ್ ಆಫ್ ಅನ್ಸ್ಟ್ರಕ್ಚರ್ಡ್ ಟೆಕ್ಸ್ಟ್ ಫ್ರಮ್ ವೇರಿಯಸ್ ಸೋರ್ಸಸ್ ಇನ್ಕ್ಲೂಡಿಂಗ್ document, social media, emails, customer feedback to identify the relevant information for analysis. ಅನಾಲಿಸಿಸ್ ಪರ್ಪಸ್ಸಿಗೆ ಏನೇನು ಇನ್ಫಾರ್ಮೇಷನ್ ರಿಲೆವೆಂಟ್ ಆಗೈತೆ ಅದನ್ನ ಎಲ್ಲ ನೋಡೋಕ್ಕೆ ಅಂತ ನಾವು ಎಷ್ಟೋ ಸೋರ್ಸಸ್ಸಿಂದ ತಗೋಬರ್ತಿರಲ್ಲ ಡೇಟಾನ, ಅದನ್ನ ಟೆಕ್ಸ್ಟ್ ಎಕ್ಸ್ಟ್ರಾಕ್ಷನ್ ಅಂತ ಕರಿತೀರಿ. ಇದು ಒಂದು ಟೆಕ್ಸ್ಟ್ ಅನಾಲಿಸಿಸಲ್ಲಿ ಫೀಚರು. ನೆಕ್ಸ್ಟ್ ಬಂದ್ಬಿಟ್ಟು ಎಂಟಿಟಿ ರೆಕಗ್ನಿಷನ್. ಎಂಟಿಟಿ ರೆಕಗ್ನಿಷನ್ ಅಂತ ಅಂದರೆ ಇಟ್ ಐಡೆಂಟಿಫೈಸ್ ಆ್ಯಂಡ್ ಕ್ಲಾಸಿಫೈ ದ ಕೀ ಎಲಿಮೆಂಟ್ಸ್. ಲೈಕ್ ಅಂದರೆ ಇದು ಒಬ್ಬರದು ನೇಮ್ನ ಇಲ್ಲ ಒಂದು ಲೊಕೇಶನ್ ಹೇಳ್ತವ್ರೆ ಅಂದರೆ ಒಂದು ಟೆಕ್ಸ್ಟಲ್ಲಿ ಒಂದು ಲೊಕೇಶನ್ ಮೆನ್ಷನ್ ಆಗೈತಿ ಅಂತ ಅಂದರೆ ಅದನ್ನ ಐಡೆಂಟಿಫೈ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಲಂಡನ್ ಅಂತ ಅಂದರೆ ಒಂದು ಪ್ಲೇಸು, ಜಾನ್ ಅಂತ ಅಂದರೆ ಒಂದು ನೇಮು, ಇದನ್ನೆಲ್ಲ ಐಡೆಂಟಿಫೈ ಮಾಡುತ್ತೆ. ಇದು ಎಂಟಿಟಿ ರೆಕಗ್ನಿಷನ್ ಅಂತ ಒಂದು ಫೀಚರು. ಆಮೇಲೆ ಒಂದು ಆರ್ಗನೈಸೇಷನ್ನ, ಒಂದು ಡೇಟಾ, ಒಂದು ಪ್ರಾಡಕ್ಟ್ ಬಗ್ಗೆ ಏನಾದರೂ ಹೇಳ್ತಾರೋ ಒಂದು ಟೆಕ್ಸ್ಟಲ್ಲಿ, ಅದನ್ನೆಲ್ಲ ನೀಟಾಗಿ ಐಡೆಂಟಿಫೈ ಮಾಡುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ವಿಜುವಲೈಸೇಷನ್ ಆ್ಯಂಡ್ ರಿಪೋರ್ಟಿಂಗ್ ಅಂತ ಅಂದರೆ ಈ ಟೆಕ್ಸ್ಟನ್ನ ಇಷ್ಟೆಲ್ಲ ನಾವು ಪ್ರಾಸೆಸ್ ಮಾಡಿಬಿಟ್ಟು ಫೈನಲ್ ಆಗಿ ಒಂದು ರಿಪೋರ್ಟ್ ಮತ್ತು ವಿಜುವಲೈಸೇಷನ್ನ ಕ್ರಿಯೇಟ್ ಮಾಡ್ತಿರಲ್ಲ, ಚಾರ್ಟು ಮತ್ತು ಏನಂತಾರೆ ಬಾರ್ ಗ್ರಾಫು, ಅವನ್ನೆಲ್ಲ ಯೂಸ್ ಮಾಡಿಕೊಂಡು ಅದನ್ನ ನಾವು ವಿಜುವಲೈಸೇಷನ್ ಆ್ಯಂಡ್ ರಿಪೋರ್ಟಿಂಗ್ ಅಂತ ಕರಿತೀವಿ. ಅಂದರೆ ಈ ಎಲ್ಲ ಪ್ರಾಸೆಸ್ನ ಮಾಡಿಬಿಟ್ಟು ನಮ್ಗೆ ಏನು ಇನ್ಫಾರ್ಮೇಷನ್ನ ಸಿಕ್ತೋ ಆ ಇನ್ಫಾರ್ಮೇಷನ್ನ ಇಟ್ಕೊಂಡು ನಾವು ಒಂದು ಚಾರ್ಟು ಮತ್ತು ರಿಪೋರ್ಟ್ನ ಮಾಡೋದು. ನೆಕ್ಸ್ಟ್ ಬಂದ್ಬಿಟ್ಟು ವೆಬ್ ಅನಾಲಿಟಿಕ್ಸ್ ಅಂತ. ವೆಬ್ ಅನಾಲಿಟಿಕ್ಸ್ ಅಂತ ಅಂದರೆ ವೆಬ್ ಅನಾಲಿಟಿಕ್ಸ್ ಈಸ್ ದ ಪ್ರಾಸೆಸ್ ಆಫ್ ಅನಲೈಸಿಂಗ್ ದ ವೆಬ್ಸೈಟ್ನ ಅನಲೈಸ್ ಮಾಡೋದು ಟು ಅಂಡರ್ಸ್ಟ್ಯಾಂಡ್ ದ ಯೂಸರ್ ಬಿಹೇವಿಯರ್ ಆ್ಯಂಡ್ ಇಂಪ್ರೂವ್ ವೆಬ್ಸೈಟ್ ಪರ್ಫಾರ್ಮೆನ್ಸ್. ಯೂಸರು ಯಾವ ಥರ ಅವ್ರ ವೆಬ್ಸೈಟಲ್ಲಿ ಬಿಹೇವ್ ಮಾಡ್ತವ್ರೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ವೆಬ್ಸೈಟ್ ಪರ್ಫಾರ್ಮೆನ್ಸ್ನ ಇನ್ಕ್ರೀಸ್ ಮಾಡೋದು. ಜನರಿಗೆ ಏನು ಇಷ್ಟ ಆಗ್ತೈತೆ, ಏನು ಇಷ್ಟ ಆಗ್ತಿಲ್ಲ ಅಂತೆಲ್ಲ ನೋಡ್ಬಿಟ್ಟು ಅದ್ರ ತಕ್ಕಂಗೆ ನಮ್ಮ ವೆಬ್ಸೈಟಲ್ಲಿ ಚೇಂಜಸ್ನ ಮಾಡೋದನ್ನ ನಾವು ವೆಬ್ ಅನಾಲಿಸಿಸ್ ಅಂತ ಕರಿತೀವಿ. ಇಟ್ ಇನ್ಕ್ಲೂಡ್ಸ್ ಕನೆಕ್ಟಿಂಗ್ ಆ್ಯಂಡ್ ಅನಲೈಸಿಂಗ್ ದ ಡೇಟಾ ರಿಲೇಟೆಡ್ ಟು ವೆಬ್ಸೈಟ್ ಟ್ರಾಫಿಕ್, ಅಂದರೆ ವೆಬ್ಸೈಟಲ್ಲಿ ಎಷ್ಟು ಜನ ವಿಸಿಟ್ ಆಗ್ತವ್ರೆ, ಯೂಸರ್ ಬಿಹೇವಿಯರ್, ವೆಬ್ಸೈಟ್ ಪರ್ಫಾರ್ಮೆನ್ಸ್ ಆ್ಯಂಡ್ ಗೇನ್ ಇನ್ಸೈಟ್ ಇನ್ ಟು ಹೌ ಯೂಸರ್ ಇಂಟ್ರ್ಯಾಕ್ಟ್ ವಿತ್ ದ ವೆಬ್ಸೈಟ್. ನಮ್ಮ ವೆಬ್ಸೈಟ್ ಜೊತೆ ಯೂಸರು ಯಾವ ಥರ ಇಂಟ್ರ್ಯಾಕ್ಟ್ ಮಾಡ್ತವ್ರೆ ಅಂತ. ಇಟ್ ಹೆಲ್ಪ್ಸ್ ಆರ್ಗನೈಸೇಷನ್ ಟು ಆಪ್ಟಿಮೈಸ್ ದೇರ್ ವೆಬ್ಸೈಟ್ ಡಿಸೈನು. ವೆಬ್ಸೈಟ್ ಡಿಸೈನ್ನ ಇನ್ನೂ ಇಂಪ್ರೂವ್ ಮಾಡೋಕ್ಕೆ, ಇಂಪ್ರೂವ್ ದ ಯೂಸರ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಇನ್ಕ್ರೀಸ್ ದ ವೆಬ್ಸೈಟ್ ಟ್ರಾಫಿಕ್ಕು. ತುಂಬ ಜನ ಅವ್ರ ವೆಬ್ಸೈಟಲ್ಲಿ ಬರಲಿ ಅನ್ನೋದಕ್ಕೆ ಹೆಲ್ಪ್ ಆಗುತ್ತೆ ಇದು. ಇದರಲ್ಲಿ ಕೆಲವೊಂದು ಫೀಚರ್ಸ್ ಬಗ್ಗೆ ಮಾತಾಡೋದಿದ್ರೆ ಫಸ್ಟ್ ಬಂದ್ಬಿಟ್ಟು ಯೂಸರ್ ಬಿಹೇವಿಯರ್ ಟ್ರ್ಯಾಕಿಂಗ್ ಅಂತ. ಇದೇನು ಮಾಡುತ್ತೆ, ಮಾನಿಟರ್ಸ್ ದ ಯೂಸರ್ ಆ್ಯಕ್ಷನ್ ಇನ್ಕ್ಲೂಡಿಂಗ್ ಪೇಜ್ ನೇವಿಗೇಷನ್, ಅಂದರೆ ಯಾವ್ಯಾವ ಪೇಜ್ನ ಓಪನ್ ಮಾಡಿದ್ರು, ಕ್ಲಿಕ್ ಪ್ಯಾಟ್ರನ್ಸ್, ಎಲ್ಲೆಲ್ಲಿ ಕ್ಲಿಕ್ ಮಾಡಿದ್ರು, ಎಷ್ಟು ಡೀಪಾಗಿ ಸ್ಕ್ರೋಲ್ ಮಾಡಿದ್ರು, ಎಷ್ಟು ಟೈಮ್ನ ಸ್ಪೆಂಡ್ ಮಾಡಿದ್ರು ಆನ್ ಪರ್ಟಿಕ್ಯುಲರ್ ಕಂಟೆಂಟು. ಅದು ಟ್ರಾಫಿಕ್ ಅನಾಲಿಸಿಸ್ ಅಂತ. ಏನು ಮಾಡುತ್ತೆ ಇದರಲ್ಲಿ ಮೆಜರ್ ದ ವಿಸಿಟರ್ ವಾಲ್ಯೂಮ್, ಎಷ್ಟು ಜನ ವಿಸಿಟ್ ಆಗ್ತವ್ರೆ, ಅವ್ರ ಸೋರ್ಸ್ ಏನು, ಲೈಕ್
ಅವರು ಆರ್ಗ್ಯಾನಿಕ್ ಆಗಿ ಸರ್ಚ್ ಮಾಡಿ ಬಂದ್ರ, ಯಾವ್ದಾದ್ರು ಪೇಯ್ಡ್ ಆ್ಯಡ್ ಲೈಕ್ ನಾವು ಇನ್ಸ್ಟಾಗ್ರಾಮಲ್ಲೆಲ್ಲ ಆ್ಯಡ್ ನಡೆಸ್ತಿದ್ದೀರಲ್ಲ ಅದರಿಂದ ಏನಾದರೂ ಬಂದ್ರ ಇವರು, ಇಲ್ಲ ಸೋಷಿಯಲ್ ಮೀಡಿಯಾನ ಫಾಲೋ ಮಾಡ್ಕೊಂಡು ಬಂದ್ರ, ಇಲ್ಲ ಡೈರೆಕ್ಟ್ ಆಗೇ ಬಂದ್ರ ಅಂತ. ಎಲ್ಲಿಂದ ಜನ ಬರ್ತವ್ರೆ ಜಾಸ್ತಿ, ಯಾವ ಜಿಯೋಗ್ರಾಫಿಕ್ ಏರಿಯಾಯಿಂದ ಬರ್ತವ್ರೆ, ಫಾರ್ ಇಂಡಿಯಾಯಿಂದ ಜಾಸ್ತಿ ಜನ ಬರ್ತವ್ರ, ಇಲ್ಲ ಬೇರೆ ಬೇರೆ ಕಂಟ್ರೀಸಿಂದ ಜಾಸ್ತಿ ಬರ್ತವ್ರ, ಯಾವ ಡಿವೈಸ್ ಟೈಪಲ್ಲಿ ಬರ್ತವ್ರೆ ಅಂತ. ಫಾರ್ ಎಕ್ಸಾಂಪಲ್ ಮೊಬೈಲ್ ಯೂಸರ್ಸ್ ಜಾಸ್ತಿ ಬರ್ತವ್ರ, ಇಲ್ಲ ಲ್ಯಾಪ್ಟಾಪ್ ಯೂಸರ್ ಜಾಸ್ತಿ ಬರ್ತವ್ರ, ಕಂಪ್ಯೂಟರ್ ಯೂಸರ್ ಜಾಸ್ತಿ ಬರ್ತವ್ರ, ಆ ಥರ. ನೆಕ್ಸ್ಟು ಕನ್ವರ್ಷನ್ ಟ್ರ್ಯಾಕಿಂಗ್ ಅಂತ. ಕನ್ವರ್ಷನ್ ಟ್ರ್ಯಾಕಿಂಗ್ ಅಂತ ಅಂದರೆ ಒಬ್ಬರು ಕಸ್ಟಮರು ಇಲ್ಲ ಒಬ್ಬರು ಯೂಸರು ಥ್ರೂ ಔಟ್ ನಮ್ಮ ಜರ್ನಿಯಲ್ಲಿ, ಅಂದರೆ ಜರ್ನಿ ಅಂತ ಅಂದರೆ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಯಾವ್ಯಾವ ಥರ ಬಿಹೇವ್ ಮಾಡಿದ್ರು, ಅವ್ರ ವರ್ಕ್ನ ಯಾವ ಥರ ಕಂಪ್ಲೀಟ್ ಮಾಡಿದ್ರು ಅಂತ. ಫಾರ್ ಎಕ್ಸಾಂಪಲ್ ನಮ್ದು ಏನಾದರೂ ಒಂದು ಕಾಮರ್ಸ್ ವೆಬ್ಸೈಟ್ ಐತಿ ಅಂತ ಅಂದರೆ, ಒಬ್ಬರು ಯೂಸರ್ ಬಂದು ಒಂದು ಪ್ರಾಡಕ್ಟ್ನ ಸರ್ಚ್ ಮಾಡೋದ್ರಿಂದ ಅದನ್ನ ಪರ್ಚೇಸ್ ಮಾಡೋ ಟೈಮಲ್ಲಿ ಯಾವ್ಯಾವ ಥರ ಬಿಹೇವಿಯರ್ ಇತ್ತು ಅವ್ರದ್ದು ಅಂತ. ಅದರಿಂದ ಏನಾಗುತ್ತೆ, ಅವರು ಕೊಡ್ತಿರೋಂಥ ಮಾರ್ಕೆಟಿಂಗ್ ಕ್ಯಾಂಪೇನ್ಸ್ ಎಲ್ಲ ನೀಟಾಗಿ ವರ್ಕ್ ಆಗ್ತೈತಾ, ಇಲ್ಲಾಂದರೆ ವೆಬ್ಸೈಟ್ ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗೈತಾ ಅಂತ ಎಲ್ಲ ಅವರು ತಿಳ್ಕೊತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಡೇಟಾ ವಿಜುವಲೈಸೇಷನ್. ಈ ಪ್ರಾಸೆಸ್ಸಲ್ಲಿ ನಾವೇನೇನು ಇನ್ಫಾರ್ಮೇಷನ್ನ ಫೈಂಡ್ ಮಾಡ್ಕೊಂಡ್ರಿ ಅದ್ರ ಮೇಲೆ ನಾವೊಂದು ಪ್ರೆಸೆಂಟೇಷನ್ನು, ರಿಪೋರ್ಟು ಇಲ್ಲ ಡ್ಯಾಶ್ ಬೋರ್ಡ್ನ ಕ್ರಿಯೇಟ್ ಮಾಡಿಬಿಟ್ಟು ಸ್ಟೇಕ್ ಹೋಲ್ಡರ್ ಜೊತೆ ಡಿಸ್ಕಸ್ ಮಾಡ್ತೀರಿ, ಇದು ನಮ್ಮ ಔಟ್ಪುಟ್ಟು ಅಂತ. ಸೊ ಇದು ಒಂದು ವೆಬ್ ಅನಾಲಿಟಿಕ್ಸಲ್ಲಿ ಬರುವಂಥ ಫ್ಯೂಚರು. ಸೊ ನೆಕ್ಸ್ಟ್ ಬರೋದು ಅಪ್ಲಿಕೇಶನ್ಸ್ ಆಫ್ ಡೇಟಾ ಅನಾಲಿಟಿಕ್ಸ್ ಅಂತ. ಅಪ್ಲಿಕೇಶನ್ಸಲ್ಲಿ ನಾವು ಯಾವುದೇ ಒಂದು ಬಿಸ್ನೆಸ್ನ ಹಾಕಿದ್ರೂ ಅದು ರೈಟ್ ಆಗಿರುತ್ತೆ, ಯಾಕಂದರೆ ಇವಾಗಿನ ಟೈಮಲ್ಲಿ ಡೇಟಾ ಅನಾಲಿಟಿಕ್ಸ್ ಎಲ್ಲ ಫೀಲ್ಡಲ್ಲೂ ವರ್ಕ್ ಆಗ್ತೈತೆ. ಫಾರ್ ಎಕ್ಸಾಂಪಲ್ ಹೆಲ್ತ್ ಕೇರಲ್ಲಿ ನಾವು ಒಂದು ಪೇಷಂಟ್ದು ಡೀಟೇಲ್ಡ್ ಇನ್ಫಾರ್ಮೇಷನ್ನ ತಗೋಬಿಟ್ಟು ಅವರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡಬೇಕು, ಅವ್ರಿಗೆ ಏನೇನು ಪ್ರಾಬ್ಲಮ್ ಐತೆ, ಏನೇನು ರಿಸ್ಕ್ ಐತೆ ಅಂತ ಎಲ್ಲ ನೀಟಾಗಿ ಅನಲೈಸ್ ಮಾಡೋದು. ನೆಕ್ಸ್ಟು ಮಾರ್ಕೆಟಿಂಗಲ್ಲಿ ನಾವೇನು ಮಾಡ್ತೀರಿ, ಕಸ್ಟಮರ್ ಬಿಹೇವಿಯರ್ ಯಾವ ಥರ ಐತೆ, ಅವ್ರಿಗೆ ಪ್ರಿಫರೆನ್ಸ್ ಲೈಕ್ ಯಾವ ಇದ್ರ ಮೇಲೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ, ಮತ್ತು ಯಾವ ಏಜ್ ಅವರು ಜಾಸ್ತಿ ಮಾರ್ಕೆಟಿಂಗಿಗೆಲ್ಲ ಅಟ್ರಾಕ್ಟ್ ಆಗ್ತಾರೆ, ಇದನ್ನೆಲ್ಲ ಅನಲೈಸ್ ಮಾಡಿಬಿಟ್ಟು ಅವ್ರಿಗೆ ತಕ್ಕಂಗೆ ನಾವು ಮಾರ್ಕೆಟಿಂಗ್ನ ಮಾಡೋದು. ಸೊ ಮಾರ್ಕೆಟಿಂಗ್ ಫೀಲ್ಡಲ್ಲಿ ಕೂಡ ಅದು ಯೂಸ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ರಿಟೇಲಲ್ಲಿ ಯಾವ ಥರ ಯೂಸ್ ಆಗುತ್ತೆ ಅಂತ ಅಂದರೆ ಇನ್ವೆಂಟ್ರಿನ ಮ್ಯಾನೇಜ್ ಮಾಡೋದ್ರಲ್ಲಿ. ಅಂತ ಅಂದರೆ ಮುಂದೆ ಏನೇನು ಐಟಮ್ನ ಸ್ಟಾಕ್ ಫುಲ್ ಮಾಡಬೇಕು, ಯಾವ್ಯಾವ ಸ್ಟಾಕ್ಸ್ನ ಕಡಿಮೆ ಮಾಡ್ಕೋಬೇಕು, ಈ ಥರ ಎಲ್ಲ ಅನಲೈಸ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಪ್ರಿವೆಂಟ್ ದ ಔಟ್ ಸ್ಟಾಕ್ಸ್ ಆ್ಯಂಡ್ ಓವರ್ ಸ್ಟಾಕ್ ಸಿಚುವೇಶನ್ಸು. ತುಂಬ ಜಾಸ್ತಿನೂ ಇರಬಾರ್ದು, ತುಂಬ ಕಡಿಮೆನೂ ಇರಬಾರ್ದು. ಕಸ್ಟಮರ್ಸು ಇವಾಗ ಯಾವ ಥರ ಬಿಹೇವ್ ಮಾಡ್ತವ್ರೆ ಆ ಥರ ನಮ್ಮ ಸ್ಟಾಕ್ಸ್ನ ಇಕ್ಕೋಬೇಕು ಅಂತ. ನೆಕ್ಸ್ಟು ಫೈನಾನ್ಸಲ್ಲಿ ಕೂಡ ಬರುತ್ತೆ. ಬ್ಯಾಂಕ್ ಅವರು ಎಲ್ಲರೂ ಏನಂತಾರೆ ಅಕೌಂಟ್ಸ್ನ ಮಾನಿಟರ್ ಮಾಡೋದು, ಮತ್ತು ಎಲ್ಲಾದರೂ ಯಾರಿಗಾದರೂ ಸಾಲ ಕೊಡೋದ್ರಲ್ಲಿ ರಿಸ್ಕ್ ಐತಾ ಅಂತೆಲ್ಲ ಚೆಕ್ ಮಾಡೋದು, ಅದಕ್ಕೆಲ್ಲ ಡೇಟಾ ಅನಾಲಿಟಿಕ್ಸ್ ಯೂಸ್ ಆಗುತ್ತೆ. ನೆಕ್ಸ್ಟು ಟ್ರಾನ್ಸ್ಪೋರ್ಟೇಷನಲ್ಲಿ ಯಾವ ಥರ ಯೂಸ್ ಆಗುತ್ತೆ ಅಂತಂದರೆ ಆಪ್ಟಿಮೈಸ್ ದ ಡೆಲಿವರಿ ರೂಟ್ಸ್ ಕನ್ಸಿಡರಿಂಗ್ ಟ್ರಾಫಿಕ್ ಎಲ್ಲೆಲ್ಲ ಐತೆ ಅಂತ ಡೇಟಾನ ಅನಲೈಸ್ ಮಾಡಿಬಿಟ್ಟು ಡೆಲಿವರಿನ ಯಾವ ಥರ ಫಾಸ್ಟಾಗಿ ಕೊಡ್ಬೋದು, ಆಪ್ಟಿಮೈಸಾಗಿ ಕೊಡ್ಬೋದು ಅಂತ ಟ್ರ್ಯಾಕ್ ಮಾಡೋದು. ಈ ಥರದ್ರೆಲ್ಲ ಡೇಟಾ ಅನಾಲಿಟಿಕ್ಸ್ ಯೂಸ್ ಆಗುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಮಾಡೋದ್ರಲ್ಲಿ ಯಾವ್ಯಾವ ಥರ ಯೂಸ್ ಆಗುತ್ತೆ ಅಂತ ಅಂದರೆ ಪ್ರೊಡಕ್ಷನ್ನು ಎಷ್ಟು ಮಾಡಬೇಕು, ಯಾವಾಗ ಮಾಡಬೇಕು, ಕ್ವಾಲಿಟಿನ ಯಾವ ಥರ ಕಂಟ್ರೋಲ್ ಮಾಡಬೇಕು, ಡಿಫೆಕ್ಟ್ ಐಟಮ್ಸ್ನ ಮತ್ತು ಡಿಫೆಕ್ಟ್ ಯಾವ ಥರ ಆಗ್ತೈತಿ ಆ ಪ್ಯಾಟ್ರನ್ನ ಅನಲೈಸ್ ಮಾಡೋದು, ಮತ್ತು ಅದನ್ನ ರಿಡ್ಯೂಸ್ ಮಾಡೋದು, ವೇಸ್ಟೇಜ್ನ ಕಮ್ಮಿ ಇಟ್ಕೊಳ್ಳೋದು, ಇವೆಲ್ಲ ಮಾಡೋಕ್ಕೆ ಡೇಟಾ ಅನಾಲಿಟಿಕ್ಸ್ ಯೂಸ್ ಆಗುತ್ತೆ. ಸೊ ಥ್ಯಾಂಕ್ ಯು ಎವ್ರಿ ಒನ್. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.